Procedures of hybridization. There are 7 different steps present in hybridization technique. First one is choose of parents. Second one is evolution of parents. Third one is emasculation. Fourth one is bagging. Fifth one tagging. Sixth one pollination. Seventh one harvesting and storage of F1 hybrid seeds. In which first one, choice of parents. The choice of parents mainly depending on the objectives of breeding program. So initially in ecosystem there are different kinds of plants present, in which certain plant having certain amount of character or certain characters. So in which ಅದರಲ್ಲಿ ನಾವೇನು ಮಾಡಬೇಕಾಗತ್ತೆ, ನಮ್ಮ ಬ್ರೀಡಿಂಗ್ ಪ್ರೋಗ್ರಾಮ್ಗೆ ಯಾವ ಸುಟೇಬಲ್ ಕ್ಯಾರೆಕ್ಟರ್ ನೆಸೆಸಿಟಿ ಇದೆಯೋ ಆ ಕ್ಯಾರೆಕ್ಟರ್ ಪ್ರೆಸೆಂಟ್ ಇರುವ ಪ್ಲಾಂಟ್ ಅನ್ನ ಆಸ್ ಎ ಪೇರೆಂಟಲ್ ಪ್ಲಾಂಟ್ ಆಗಿ ಸೆಲೆಕ್ಷನ್ ಮಾಡ್ಕೊಳ್ಳೋಗುತ್ತೆ. ಸೊ ಒನ್ ಆಫ್ ದ ಮೇನ್ ಡಿಪೆಂಡೆನ್ಸಿ ಏನು ಹೇಳಿ, ಅಬ್ಜೆಕ್ಟಿವ್ಸ್ ಆಫ್ ಬ್ರೀಡಿಂಗ್. ಸೊ ಇನಿಷಿಯಲಿ ನಮಗೆ ಡ್ರಾಟ್ ರೆಸಿಸ್ಟೆಂಟ್ ವೆರೈಟಿಯನ್ನು ಪ್ರೊಡಕ್ಷನ್ ಮಾಡ್ತಿರೋ, ಅಥವಾ ಸೆಲಿನಿಟಿ ರೆಸಿಸ್ಟೆಂಟ್ ವೆರೈಟಿಯನ್ನು ಪ್ರೊಡಕ್ಷನ್ ಮಾಡ್ತಿರೋ, ಅಥವಾ ನ್ಯೂ ಎನ್ವಿರಾನ್ಮೆಂಟಲ್ ಕಂಡೀಷನ್ ದಟ್ ಇಸ್ ಟೆಂಪರೇಚರ್ ಹೈ ಇರುವ ಕಂಡೀಷನ್ಗೆ ಅಥವಾ ಟೆಂಪರೇಚರ್ ಕಡಿಮೆ ಇರುವ ಕಂಡೀಷನ್ಸ್ಗೆ ಇರುತ್ತೆ, ಅಥವಾ ಲೈಟ್ ಕಂಡೀಷನ್ಸ್ ವೇರಿ ಫ್ರಮ್ಗೆ. ಸೊ ಈ ರೀತಿ ಯಾವ ಡಿಫ್ರೆಂಟ್ ಜಿಯೋಗ್ರಫಿಕಲ್ ಕಂಡೀಷನ್ಸ್ ಅಲ್ಲಿ ನಾವು ಇಂಟ್ರೊಡ್ಯೂಸ್ ಮಾಡ್ತೀವೋ ಅಂತ ಕ್ಯಾರೆಕ್ಟರ್ ಕಂಟೈನಿಂಗ್ ಪ್ಲಾಂಟ್ ಅನ್ನ ಎಸ್ ಎ ನಾವೇನು ಮಾಡಬೇಕು ಹೇಳ್ರಿ, ಪೇರೆಂಟಲ್ ಪ್ಲಾಂಟ್ ಆಗಿ ಚಾಯ್ಸ್ ಮಾಡಬೇಕು. ಸೊ ಇನಿಷಿಯಲಿ ಚಾಯ್ಸ್ ಆಫ್ ಪೇರೆಂಟಲ್ ಪ್ಲಾಂಟ್ ಮೇನ್ಲಿ ಡಿಪೆಂಡಿಂಗ್ ಆನ್ ದಿ ಅಬ್ಜೆಕ್ಟಿವ್ಸ್ ಆಫ್ ಪ್ಲಾಂಟ್ ಬ್ರೀಡಿಂಗ್. ನೆಕ್ಸ್ಟ್, ಒನ್ ಆಫ್ ದ ಪೇರೆಂಟ್ ಇನ್ವಾಲ್ವ್ಡ್ in a cross should be a well adapted and proven variety in a targeted area, the area for which the new variety is being developed. So initially ನೀವು ಬ್ರೀಡಿಂಗ್ ಪ್ರೋಗ್ರಾಮ್ ನಲ್ಲಿ ಅಥವಾ ಹೈಬ್ರಿಡೈಸೇಷನ್ ಟೆಕ್ನಿಕ್ ಅನ್ನ ಫಾಲೋ ಅಪ್ ಮಾಡ್ತೀರಾ ಅಂತ ಆದ್ರೆ, ಅಥವಾ ಕ್ರಾಸಿಂಗ್ ಎಕ್ಸ್ಪೆರಿಮೆಂಟ್ ಅನ್ನ ಮಾಡ್ತೀರಾ ಅಂತ ಆದ್ರೆ, ಸೊ ಇನಿಷಿಯಲ್ ಏನಾಗಬೇಕು, ಒನ್ ಆಫ್ ದ ಪೇರೆಂಟ್ ಏನು ಪ್ರೂವನ್ ವೆರೈಟಿ ಆಗಿ ಪ್ರೆಸೆಂಟ್ ಇರಬೇಕು. ಸೊ ಇನಿಷಿಯಲಿ ಆಲ್ರೆಡಿ ವೆಲ್ ಎಸ್ಟಾಬ್ಲಿಷ್ಡ್ ಪ್ಲಾಂಟ್ ವೆರೈಟಿ ಟೇಕನ್ ಆಸ್ ಎ ಒನ್ ಪೇರೆಂಟ್. ಬಿಕಾಸ್ ಏನಾಗುತ್ತೆ, ನಿಮಗೆ ಈಲ್ಡಿಂಗ್ ಆಗಿರ್ಬೋದು, ಅಥವಾ ನೀವು ಜಿಯೋಗ್ರಫಿಕಲ್ ಏರಿಯಾದಲ್ಲಿ ಯಾವ ಏರಿಯಾದಲ್ಲಿ ಇಂಟ್ರೊಡ್ಯೂಸ್ ಮಾಡ್ತೀರೋ ಆ ಏರಿಯಾಗೆ ಆಲ್ರೆಡಿ ಅಡ್ಜಸ್ಟೆಡ್ ಪ್ಲಾಂಟ್ ಅನ್ನ ನೀವು ಒನ್ ಪೇರೆಂಟ್ ಆಗಿ ಸೆಲೆಕ್ಷನ್ ಮಾಡ್ಕೊಳ್ಬೇಕಾಗತ್ತೆ. ಬಿಕಾಸ್ ನೀವೇನ್ ಮಾಡ್ತೀರಾ, ಟೂ ಡಿಫ್ರೆಂಟ್ ಪ್ಲಾಂಟ್ ಅನ್ನ ಕ್ರಾಸ್ ಮಾಡಿ ಒಂದು ಹೈಬ್ರಿಡ್ ಅನ್ನ ಪ್ರೊಡಕ್ಷನ್ ಮಾಡ್ತೀರಾ. ಆ ಹೈಬ್ರಿಡ್ ಅನ್ನ ನೀವು ಜಿಯೋಗ್ರಫಿಕಲ್ ಏರಿಯಾದಲ್ಲಿ ಇಂಟ್ರೊಡ್ಯೂಸ್ ಮಾಡ್ತೀರಾ ಅಂದ್ರೆ ಅಕ್ಲಮಟೈಸೇಷನ್ಗೆ ಅಥವಾ ಅಡ್ಜಸ್ಟೆಡ್ ಟು ದಟ್ ಎನ್ವಿರಾನ್ಮೆಂಟಲ್ ಕಂಡೀಷನ್ ಇಟ್ ಟೇಕ್ಸ್ ಲಾರ್ಜ್ ಅಮೌಂಟ್ ಆಫ್ ಟೈಮ್ ಅಥವಾ ಲಾರ್ಜ್ ಟೈಮ್ ಅನ್ನ ತಗೊಳುತ್ತೆ. ಸೊ ಅದನ್ನು ಬಿಟ್ಟು ನೀವು ಒಂದೇ ಯಾವ್ದಾದ್ರು ಒಂದು ಪೇರೆಂಟ್ ಅನ್ನ ಎಸೆ ಆ ಜಿಯೋಗ್ರಫಿಕಲ್ ಏರಿಯಾದಲ್ಲೇ ಕಲ್ಟಿವೇಟ್ ಆಗ್ತಿರೋ ಪ್ಲಾಂಟ್ ಅನ್ನ ಸೆಲೆಕ್ಟ್ ಮಾಡಿದ್ರೆ, ಸೊ ಸೇಮ್ ಜೀನೋಟೈಪ್ ಪಾಸಸ್ ಟು ದಟ್ ಆಫ್ ಪ್ರೋಜೆನಿ. ಸೊ ಪ್ರೋಜೆನಿ ಒಳಗೂ ಆ ಜೀನೋಟೈಪ್ ಪಾಸ್ ಆಗುತ್ತೆ. ಸೊ ಇದರಿಂದ ಏನಾಗುತ್ತೆ, ಅಡ್ಜಸ್ಟಬಿಲಿಟಿ ರೇಟು ಡಿಕ್ರೀಸ್ ಆಗುತ್ತೆ. ಸೊ ಇನಿಷಿಯಲ್ ಅಡ್ಜಸ್ಟ್ ಆಗುವ ಟೈಮ್ ಏನಾಗುತ್ತೆ, ಡಿಕ್ರೀಸ್ ಆಗುತ್ತೆ. ತುಂಬಾ ಕ್ವಿಕ್ ಆಗಿ ಏನಾಗುತ್ತೆ, ನೀವು ಪ್ರೊಡಕ್ಷನ್ ಮಾಡಿದ ಹೈಬ್ರಿಡ್ ನ್ಯೂ ಎನ್ವಿರಾನ್ಮೆಂಟಲ್ ಕಂಡೀಷನ್ ಅಥವಾ ನೀವು ಯಾವ ಈ ಜಿಯೋಗ್ರಫಿಕಲ್ ಏರಿಯಾಗೆ ಇಂಟ್ರೊಡ್ಯೂಸ್ ಮಾಡ್ತೀರೋ ಆ ಏರಿಯಾಗೆ ಏನಾಗುತ್ತೆ, ಅಡ್ಜಸ್ಟ್ ಆಗುತ್ತೆ. The other variety having the character that are weak or deficiency in variety. So initially one variety ಏನು ಹೇಳ್ಬೇಕು ಹೇಳ್ರಿ, ಪ್ರೂವನ್ ವೆರೈಟಿ ಆಗಿರ್ಬೇಕು. ಸೊ ಅನದರ್ ವೆರೈಟಿ ಏನಿರ್ಬೇಕು ಹೇಳ್ರಿ, ವೀಕ್ ಆರ್ ಡೆಫಿಷಿಯಂಟ್. ಸೊ ಇನಿಷಿಯಲಿ ಯಾವುದು ನೀವು ಒಂದು ಡ್ರಾಟೆಡ್ ಏರಿಯಾದಲ್ಲಿ ಪ್ಲಾಂಟ್ ಅನ್ನು ಇಂಟ್ರೊಡ್ಯೂಸ್ ಮಾಡಬೇಕು ತಗೊಂಡಿದ್ದೀರಾ. ಸೊ ಇನಿಷಿಯಲಿ ನೀವೇನ್ ಮಾಡ್ತೀರಾ, ಡ್ರಾಟ್ ರೆಸಿಸ್ಟೆಂಟ್ ವೆರೈಟಿಯನ್ನ ಆಸ್ ಎ ಆಲ್ರೆಡಿ ಆ ಏರಿಯಾದಲ್ಲಿ ಏನಾಗಿರುತ್ತೆ ಒನ್ ಪ್ರೂವನ್ ವೆರೈಟಿ ಆಗಿ ತಗೊಳ್ತೀರಾ. ಅದ್ರ ಜೊತೆಗೆ ಡ್ರಾಟ್ ಏರಿಯಾದಲ್ಲಿ ಏನ್ ಮಾಡ್ತಾರೆ, ಈಲ್ಡ್ ಅನ್ನ ಇನ್ಕ್ರೀಸಿಂಗ್ ಮಾಡಬೇಕು ಅಂದ್ರೆ ಸೊ ಹೈಯೆಸ್ಟ್ ಈಲ್ಡ್ ಇರೋ ಪ್ಲಾಂಟ್ ಅನ್ನ ಸೆಲೆಕ್ಟ್ ಮಾಡಬೇಕು. ಸೊ ಇನಿಷಿಯಲಿ ಏನ್ ಮಾಡಬೇಕು, ಒಂದು ಪ್ರೂವನ್ ವೆರೈಟಿ ಪ್ರೆಸೆಂಟ್ ಇರಬೇಕು, ಇನ್ನೊಂದು ಡೆಫಿಷಿಯಂಟ್ ವೆರೈಟಿ ಪ್ರೆಸೆಂಟ್ ಇರಬೇಕು. ಸೊ ಇನಿಷಿಯಲಿ ಪೇರೆಂಟ್ ಅಲ್ಲಿ ಸೆಲೆಕ್ಷನ್ ಮಾಡ್ಕೊಳ್ಳುವಾಗ ದ ಕಾಂಬಿನೇಷನ್ ಬ್ರೀಡಿಂಗ್, the genetic diversity of parents is not important, but transgressive breeding it is great significant. So initially already previous class ಅಲ್ಲಿ ಹೇಳಿದ್ರೆ ಡಿಫ್ರೆಂಟ್ ಕೈಂಡ್ ಆಫ್ ಬ್ರೀಡಿಂಗ್ ನಲ್ಲಿ ಯಾವ್ದು ಕಾಂಬಿನೇಷನ್ ಬ್ರೀಡಿಂಗ್ ಆಗಿರ್ಬೋದು, ಅಥವಾ ಟ್ರಾನ್ಸ್ಗ್ರೆಸಿವ್ ಬ್ರೀಡಿಂಗ್ ಆಗಿರ್ಬೋದು, ಅಥವಾ ಹೈಬ್ರಿಡ್ ವೆರೈಟೀಸ್ ಆಗಿರ್ಬೋದು. ಇನಿಷಿಯಲಿ ಚೌಸ್ ಆಫ್ ಪೇರೆಂಟ್ಸ್ ಅಲ್ಲಿ ಏನ್ ಮಾಡ್ತಾರೆ, ಹೈಬ್ರಿಡ್ ಕಾಂಬಿನೇಷನ್ ಬ್ರೀಡಿಂಗ್ ನಲ್ಲಿ ಪೇರೆಂಟ್ಸ್ ಗೆ ಹೆಚ್ಚು ಇಂಪಾರ್ಟೆನ್ಸ್ ಕೊಡಲ್ಲ. ಬಿಕಾಸ್ ಆಫ್ ಏನಾಗುತ್ತೆ, ಇನ್ ಕಾಂಬಿನೇಷನ್ ಬ್ರೀಡಿಂಗ್ there is no importance to the genetic diversity of a plant, but in transgressive breeding, so initially single character controlling but many genes. So many genes ಅಲ್ಲಿ ಏನಾಗುತ್ತೆ, ಆಲಿಜಿನಿಕ್ ಆರ್ ಪಾಲಿಜಿನಿಕ್ ಕಾಂಬಿನೇಷನ್ಸ್ ಬರುತ್ತೆ. ಸೊ ಅದಕ್ಕೆ ಏನ್ ಮಾಡ್ತಾರೆ, ಟ್ರಾನ್ಸ್ಗ್ರೆಸಿವ್ ಬ್ರೀಡಿಂಗ್ ನಲ್ಲಿ ಜಿನೋಟಿಪಿಕ್ ಕಂಡೀಷನ್ಸ್ ಆಫ್ ಎ ಪೇರೆಂಟಲ್ ಪ್ಲಾಂಟ್ ಗೆ ಲಾರ್ಜ್ ಇಂಪಾರ್ಟೆನ್ಸ್ ಅನ್ನ ಕೊಡ್ತಾರೆ. ಫಾರ್ ಟ್ರಾನ್ಸ್ಗ್ರೆಸಿವ್ ಬ್ರೀಡಿಂಗ್ ಇಟ್ ಶುಡ್ ಬಿ ಮೇಡ್ ಶ್ಯೂರ್ ದಟ್ ದ ಪೇರೆಂಟ್ ಡಿಫರೆಂಟ್ ಫ್ರಮ್ ಮೆನಿ ಜೀನ್ಸ್ ಅಫೆಕ್ಟಿಂಗ್ ಈಲ್ಡ್ ಆರ್ ಸಮ್ ಅದರ್ characters of importance. So initially transgressive breeding nalli sure that parent differing for many genes. So initially parents are different from many genes. So initially combined gene ಅಥವಾ ಸೇಮ್ ಜೀನ್ಸ್ ನೀವು ಸೆಲೆಕ್ಷನ್ ಮಾಡೋ ಪೇರೆಂಟಲ್ ಪ್ಲಾಂಟ್ಸ್ ಅಲ್ಲಿ ತುಂಬಾ ಮಿನಿಮಮ್ ಅಮೌಂಟ್ ಅಲ್ಲಿ ಇರಬೇಕು. ಸೊ
ಸೆಲೆಕ್ಷನ್ ಮಾಡೋ ಪ್ಲಾಂಟ್ ಅಲ್ಲಿ ಲಾರ್ಜ್ ನಂಬರ್ ಆಫ್ ಡಿಫ್ರೆಂಟ್ ಕೈಂಡ್ಸ್ ಆಫ್ ಜೀನ್ಸ್ ಪ್ರೆಸೆಂಟ್ ಇರಬೇಕು. ಸೊ ಅಂತ ಜೀನ್ಸ್ ಪ್ರೆಸೆಂಟ್ ಇರೋ ಕಾಂಬಿನೇಷನ್ಸ್ ಯಾವ್ದು ಬರುತ್ತೆ, ಟ್ರಾನ್ಸ್ಗ್ರೆಸಿವ್ ಬ್ರೀಡಿಂಗ್ ನಲ್ಲಿ ಬರುತ್ತೆ. ಬಿಕಾಸ್ ಏನಾಗುತ್ತೆ, ದಟ್ ಕ್ಯಾನ್ ಬಿ ಇನ್ಕ್ರೀಸಿಂಗ್ ದ ಈಲ್ಡ್ ಆಫ್ ದ ಪ್ಲಾಂಟ್ ಆಗಿರ್ಬೋದು, ಅಥವಾ ದಟ್ ಕ್ಯಾನ್ ಇನ್ಕ್ರೀಸಿಂಗ್ ದ ರೆಸಿಸ್ಟೆನ್ಸ್ ಪವರ್ ಆಫ್ ದ ಪ್ಲಾಂಟ್ ಆಗಿರ್ಬೋದು. ಸೊ ಇನಿಷಿಯಲಿ ಕಾಂಬಿನೇಷನ್ ಬ್ರೀಡಿಂಗ್ ನಲ್ಲಿ ಯಾವುದೇ ಜೆನೆಟಿಕ್ ಡೈವರ್ಸಿಟಿಗೆ ಇಂಪಾರ್ಟೆನ್ಸ್ ಕೊಡಲ್ಲ, ಬಟ್ ಟ್ರಾನ್ಸ್ಗ್ರೆಸಿವ್ ಬ್ರೀಡಿಂಗ್ ನಲ್ಲಿ ಜೆನೆಟಿಕ್ ಡೈವರ್ಸಿಟಿಗೆ ಇಂಪಾರ್ಟೆನ್ಸ್ ಕೊಡ್ತಾರೆ. ಸೊ ಇನಿಷಿಯಲಿ ನೀವು ಹೈಬ್ರಿಡೈಸೇಷನ್ ಪ್ರೋಗ್ರಾಮ್ ನಲ್ಲಿ ಕಂಬೈನ್ ಬ್ರೀಡಿಂಗ್ ಮಾಡ್ತೀರಾ ಅಂದ್ರೆ ನೀವು ಯಾವುದೇ ಪ್ಲಾಂಟ್ ಐದರ್ ಮೇ ಬಿ ಸಿಮಿಲಾರಿಟಿ ಪ್ಲಾಂಟ್ ಅನ್ನ ನೀವು ಬೇಕಾದ್ರೆ ಅಪ್ ಟು 90% ಸಿಮಿಲಾರಿಟಿ ಪ್ಲಾಂಟ್ ಇದ್ರೂ ಅದನ್ನ ಕಾಂಬಿನೇಷನ್ ಬ್ರೀಡಿಂಗ್ ಮಾಡಬಹುದು. ಬಟ್ ನೀವು ಟ್ರಾನ್ಸ್ಗ್ರೆಸಿವ್ ಬ್ರೀಡಿಂಗ್ ಮಾಡ್ತೀರಾ ಅಂತ ಆದ್ರೆ ಅಪ್ ಟು 90% ಅಥವಾ 80 to 90% ಆಫ್ ಡಿಫರೆನ್ಸ್ ಇರಲೇಬೇಕು ಪ್ಲಾಂಟ್ ಅಲ್ಲಿ. ನೆಕ್ಸ್ಟ್ ಒನ್, ಇನ್ some parents produce superior F1 and F2s while other do not. This property is known as combining ability and can estimated by one of the many biometrical technique. So initially some parents ಏನ್ ಮಾಡ್ತೀರಿ, ನೀವು 2 parents ಅನ್ನ ಸೆಲೆಕ್ಷನ್ ಮಾಡ್ಕೊಂಡಿದ್ದೀರಾ. ಆ ಪೇರೆಂಟ್ ಇಂದ ಪ್ರೊಡಕ್ಷನ್ ಆದ ಪ್ರೋಜನಿಸ್ ಅಲ್ಲಿ ಏನಿರುತ್ತೆ, ಸುಪೀರಿಯರ್ ಫ್ರಮ್ ದಟ್ ಪೇರೆಂಟ್. ಸೊ ಸುಪೀರಿಯರ್ ನೇಚರ್ ಇಲ್ಲಿ ಇರುತ್ತೆ, ಬಟ್ ಇನ್ ಸಮ್ ಕೇಸಸ್ ನಲ್ಲಿ ಸುಪೀರಿಯರ್ ಇರಲ್ಲ. ಸೊ ಸುಪೀರಿಯರ್ ಇಲ್ಲ ಅಂತ ಹೇಳಿದ್ರೆ ಅದಕ್ಕೆ ಏನ್ ಹೇಳಿ ಕರೀತಾರೆ, ಕಂಬೈನಿಂಗ್ ಎಬಿಲಿಟಿ ಹೇಳಿ ಕರೀತಾರೆ. ಸೊ ಕಂಬೈನಿಂಗ್ ಎಬಿಲಿಟಿ ಅಂದ್ರೆ ಸೊ ಪ್ರೋಜನಿಸ್ ಆರ್ ಡು ನಾಟ್ ಸುಪೀರಿಯರ್ ದೆನ್ ದಿ parental plants. So next ಏನ್ ಹೇಳ್ರಿ, ಕಂಬೈನಿಂಗ್ ಎಬಿಲಿಟಿ ಕ್ಯಾನ್ ಬಿ ಡಿಟರ್ಮೈನ್ಡ್ ಬೈ ಆರ್ ಎಸ್ಟಿಮೇಟೆಡ್ ಬೈ ಬಯೋಮೆಟ್ರಿಕಲ್ ಟೆಕ್ನಿಕ್. ಸೊ ಡಿಫರೆಂಟ್ ಬಯೋಮೆಟ್ರಿಕಲ್ ಮೆಥಡ್ ಅನ್ನ ಯುಟಿಲೈಸೇಷನ್ ಮಾಡಿಕೊಂಡು ಕಂಬೈನಿಂಗ್ ಎಬಿಲಿಟಿಯನ್ನ ಕ್ಯಾಲ್ಕುಲೇಷನ್ ಮಾಡ್ತಾರೆ. ಕಂಬೈನಿಂಗ್ ಎಬಿಲಿಟಿ ಸರ್ವ್ ಎಸ್ ಎ ಯೂಸ್ಫುಲ್ ಗೈಡ್ ಇನ್ ದ ಸೆಲೆಕ್ಷನ್ ಆಫ್ ಪೇರೆಂಟ್ಸ್. ಸೊ ಇನಿಷಿಯಲಿ ಏನ್ ಮಾಡ್ತಾರೆ, ಈ ಕಂಬೈನಿಂಗ್ ಎಬಿಲಿಟಿ ಯಾಕೆ ಹೆಲ್ಪ್ ಆಗುತ್ತೆ ಅಂತ ಹೇಳಿದ್ರೆ ಸೆಲೆಕ್ಷನ್ ಆಫ್ ಪೇರೆಂಟ್ಸ್. ಸೊ ಇನಿಷಿಯಲಿ ನೀವು ಪೇರೆಂಟ್ಸ್ ಅಲ್ಲಿರುವ ಎಲ್ಲ ಕ್ಯಾರೆಕ್ಟರ್ ಅನ್ನ ಎಸ್ಟಿಮೇಟ್ ಮಾಡಲಿಕ್ಕೆ ಅಥವಾ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಕಂಬೈನಿಂಗ್ ಎಬಿಲಿಟಿ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಇಟ್ ಈಸ್ ಎಸೆನ್ಷಿಯಲ್ ದಟ್ ಆಲ್ ದ ಕ್ಯಾರೆಕ್ಟರ್ ಸ್ಲಾಟ್ ಟು ಬಿ ಇಂಪ್ರೂವ್ಡ್ ಆರ್ ಪ್ರೆಸೆಂಟ್ ಇನ್ ಒನ್ ಆರ್ other parent. So it is essential that to improve the parental character. So combining ability ಏನಾಗುತ್ತೆ, ಟು ಇಂಪ್ರೂವೈಸ್ ದ ಪೇರೆಂಟಲ್ ಕ್ಯಾರೆಕ್ಟರ್. ಸೊ ಪೇರೆಂಟಲ್ ಕ್ಯಾರೆಕ್ಟರ್ ನ ಇಂಪ್ರೂವೈಸೇಷನ್ ಮಾಡೋದು ಹೇಗೆ ಹೇಳ್ರಿ, ಸೆಲ್ಫಿಂಗ್. ಸೊ ಸೆಲ್ಫಿಂಗ್ ಮಾಡ್ಲಿಕ್ಕೆ ಏನಾಗುತ್ತೆ, ಈ ಕಂಬೈನಿಂಗ್ ಎಬಿಲಿಟಿ. ಸೊ ಇನಿಷಿಯಲಿ ಏನಾಗುತ್ತೆ, ಪ್ಲಾಂಟ್ಸ್ ಅನ್ನ ಕ್ರಾಸ್ ಮಾಡ್ತೀರಾ ಒಂದು ಸ್ಟೆಪ್ ಅಲ್ಲಿ. ಸೊ ಫಾರ್ ಸೆಲೆಕ್ಷನ್ ಪರ್ಪಸ್ ಗೆ ಪ್ಲಾಂಟ್ ಅಲ್ಲಿ ಯಾವೆಲ್ಲ ಕ್ಯಾರೆಕ್ಟರ್ ಇದೆ ಹೇಳಿ ನಿಮ್ಗೆ ಎಸ್ಟಿಮೇಟ್ ಮಾಡ್ತೀರಾ. ಸೊ ಅದರಲ್ಲಿ ಯಾವ್ದು ಮೈನಸಿಂಗ್ ಕ್ಯಾರೆಕ್ಟರ್ ಇದೆಯೋ ಅಥವಾ ಸಮ್ ಏನಾಗುತ್ತೆ ನಾಟ್ ಸುಪೀರಿಯರ್ ಕ್ಯಾರೆಕ್ಟರ್ ಇಂಪೀರಿಯರ್ ಕ್ಯಾರೆಕ್ಟರ್ ಪ್ರೆಸೆಂಟ್ ಇದೆಯೋ, ಸೊ ಎಲ್ಲ ಕ್ಯಾರೆಕ್ಟರ್ ನೀವು ನೋಟ್ ಡೌನ್ ಮಾಡ್ಕೊಳ್ತೀರಾ, ಆ ಕ್ಯಾರೆಕ್ಟರ್ ಅನ್ನ ಇಂಪ್ರೂವೈಸೇಷನ್ ಮಾಡ್ತೀರಾ. ಆ ಇಂಪ್ರೂವೈಸೇಷನ್ ಮಾಡ್ಲಿಕ್ಕೆ ಏನು ಈ ಕಂಬೈನಿಂಗ್ ಎಬಿಲಿಟಿ ಮೆಥಡ್ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಇಟ್ ಈಸ್ ನೆಸೆಸರಿ 3 or more parents may be included in complex crosses. So initially to increasing the parents, so parents ಅನ್ನ ಇನ್ಕ್ರೀಸಿಂಗ್ ಮಾಡ್ಲಿಕ್ಕೆ ಏನ್ ಮಾಡ್ತಾರೆ, ಕಾಂಪ್ಲೆಕ್ಸ್ ಕ್ರಾಸಸ್. ಸೊ ಇನಿಷಿಯಲಿ 2 types ಆಫ್ ಕ್ರಾಸಿಂಗ್ ಬರುತ್ತೆ, ಸಿಂಪಲ್ ಕ್ರಾಸ್ ಅಂಡ್ ಕಾಂಪ್ಲೆಕ್ಸ್ ಕ್ರಾಸ್. ಸೊ ಸಿಂಪಲ್ ಕ್ರಾಸ್ ನಲ್ಲಿ ಏನ್ ಮಾಡ್ತೀರಾ, ಓನ್ಲಿ 2 different ಪೇರೆಂಟ್ಸ್ ಅನ್ನ ಸೊ ಯುಟಿಲೈಸೇಷನ್ ಮಾಡ್ಕೊಳ್ತಾರೆ. ಬಟ್ ಇನ್ ಕಾಂಪ್ಲೆಕ್ಸ್ ಕ್ರಾಸ್ ಅಲ್ಲಿ ಏನ್ ಮಾಡ್ತೀರಾ, ಮೋರ್ ದೆನ್ 2 parents ಆರ್ ಯುಟಿಲೈಸ್ಡ್ ಫಾರ್ ದಿ ಪ್ರೊಡಕ್ಷನ್ ಆಫ್ ಪ್ರಾಪರ್ ಪ್ರೋಜನಿ. ಸೊ ಆರ್ F1 ಜನರೇಷನ್ ಅನ್ನ ಪ್ರೊಡಕ್ಷನ್ ಮಾಡ್ಲಿಕ್ಕೆ ಮೋರ್ ದೆನ್ 2 parents ಅನ್ನ ಯುಟಿಲೈಸೇಷನ್ ಮಾಡ್ಕೊಳ್ತೀರಾ. ಸೊ next one is, it should be remembered that character absent in the original parents will generally not appear in segregation generation. So initially ನಾವು ಪೇರೆಂಟ್ ಅನ್ನ ಯಾವ ಪೇರೆಂಟ್ ಅನ್ನ ಚಾಯ್ಸ್ ಮಾಡ್ಕೊಂಡಿದ್ರ ಅದೇ ಕ್ಯಾರೆಕ್ಟರ್ ಪ್ರೋಜನಿಯಲ್ ಬರುತ್ತೆ, ಅದು ಬಿಟ್ಟು ಬೇರೆ ಯಾವುದೇ ಕ್ಯಾರೆಕ್ಟರ್ ಬರಲ್ಲ. ಸೊ ಇನಿಷಿಯಲಿ ನಾವು ಬೋತ್ ದ ಪೇರೆಂಟ್ ಈಲ್ಡಿಂಗ್ ಕೆಪಾಸಿಟಿ ತುಂಬಾ ಮಿನಿಮಮ್ ಇರುವ ಪೇರೆಂಟ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡು, ಹೈಬ್ರಿಡ್ ಅಲ್ಲಿ ನಮಗೆ ಈಲ್ಡ್ ಜಾಸ್ತಿ ಬೇಕು ಅಂದ್ರೆ ಯಾವುದೇ ಕಾರಣಕ್ಕೂ ಸಿಗಲ್ಲ. ಇನಿಷಿಯಲಿ ಏನ್ ನೋಡಬೇಕು, ಐದರ್ ಪೇರೆಂಟ್. ಸೊ ಯಾವ್ದಾದ್ರು 2 ಪೇರೆಂಟ್ ಅಲ್ಲಿ 1 ಪೇರೆಂಟ್ ಅಲ್ಲಿ ಏನು ಹೇಳ್ರಿ, ಈಲ್ಡಿಂಗ್ ಕೆಪಾಸಿಟಿ ತುಂಬಾ ಜಾಸ್ತಿ ಇರಬೇಕು. ಅದೇ ರೀತಿ ರೆಸಿಸ್ಟೆನ್ಸ್ ಪವರ್ ಆಗಿರ್ಬೋದು ಅಥವಾ ನಿಮ್ದು ಸೆಲೆನಿಟಿ ರೆಸಿಸ್ಟೆನ್ಸ್ ಆಗಿರ್ಬೋದು. ಸೊ ಹಿಂಗೆ ಡಿಫ್ರೆಂಟ್ ಕ್ಯಾರೆಕ್ಟರ್ ಬರುತ್ತೆ ನೋಡ್ರಿ. ಸೊ ಕ್ಯಾರೆಕ್ಟರ್ ಏನು, ಯಾವ್ದಾದ್ರು ಒಂದು ಪ್ಲಾಂಟ್ ಅಲ್ಲಿ ಕ್ಯಾರೆಕ್ಟರ್ ಇದ್ರೆ ಮಾತ್ರ ನೆಕ್ಸ್ಟ್ ಪ್ರೋಜನಿಯಲ್ಗೆ ಪಾಸ್ ಆಗತ್ತೆ. ಸೊ ಇನಿಷಿಯಲಿ ಪೇರೆಂಟ್ ಅಲ್ಲಿ ಇಲ್ಲದೆ ಇರುವ ಯಾವುದೇ ಕ್ಯಾರೆಕ್ಟರ್ ಪ್ರೋಜನಿಯಲ್ಲಿ ಬರಲ್ಲ. ನೆಕ್ಸ್ಟ್, ದಸ್ ದ ಚಾಯ್ಸ್ ಆಫ್ ಪೇರೆಂಟ್ ಈಸ್ ಬೇಸಿಕ್ ಸ್ಟೆಪ್ ಇನ್ ಹೈಬ್ರಿಡೈಸೇಷನ್ ಪ್ರೋಗ್ರಾಮ್ ಅಂಡ್ ಅಬ್ಟೈನ್ ಡಿಟರ್ಮೈನ್ ದ ಸಕ್ಸಸ್ ಆರ್ ಫೇಲ್ಯೂರ್ ಆಫ್ ದಿ ಪ್ರೋಗ್ರಾಮ್. ಸೊ ಇನಿಷಿಯಲಿ ಫೈನಲ್ ಆಗಿ ಏನ್ ಹೇಳ್ಬೋದು, ಚಾಯ್ಸ್ ಆಫ್ ಪೇರೆಂಟ್ ಈಸ್ ಎ ಬೇಸಿಕ್ ಸ್ಟೆಪ್ ಇನ್ ಹೈಬ್ರಿಡೈಸೇಷನ್. ಇನಿಷಿಯಲಿ ಯಾಕಂದ್ರೆ ಪ್ರೋಜನಿ ಡಿಪೆಂಡಿಂಗ್ ಆಗೋದು ಯಾವ್ದ್ರ ಮೇಲೆ ಹೇಳ್ರಿ, ಚಾಯ್ಸ್ ಆಫ್ ಪೇರೆಂಟ್ಸ್. ಸೊ ಪೇರೆಂಟ್ಸ್ ಮೇಲೆ 100% ಡಿಪೆಂಡೆನ್ಸಿ ಇದ್ದೇ ಇರುತ್ತೆ. ಸೊ ಅದಕ್ಕೆ ನೀವು ಪ್ರಾಪರ್ ಆಗಿ ಪೇರೆಂಟ್ ಅನ್ನ ಸೆಲೆಕ್ಟ್ ಮಾಡಿದ್ರೆ ಮಾತ್ರ ನಮಗೆ ಪ್ರೋಜನಿ ಸಿಗತ್ತೆ. ಸೊ ನೆಕ್ಸ್ಟ್ ಒನ್ ಇಸ್ ಡಿಟರ್ಮೈನ್ ದ ಸಕ್ಸಸ್ ಆರ್ ಫೇಲ್ಯೂರ್. ಸೊ ಇನಿಷಿಯಲಿ ಫೇಲ್ಯೂರ್ ಆರ್ ಸಕ್ಸಸ್ ಎಂಟೈರ್ಲಿ ಡಿಪೆಂಡಿಂಗ್ ಆನ್ ದಿ parental selection. Next one is evolutions of parents. So second step, evolutions of parents. The performance of parents in the area where breeding is to be done is not known.
it should be determined particularly for the characters they are expected to contribute and for disease resistance. So initially performance of the parent. So initially ಏನಾಗುತ್ತೆ, ನೀವು ಒಂದು ಪ್ಲಾಂಟ್ ಅನ್ನ ನ್ಯೂ ಜಿಯೋಗ್ರಫಿಕಲ್ ಏರಿಯಾಗೆ ಇಂಟ್ರೊಡ್ಯೂಸ್ ಮಾಡ್ತೀರಂತಾದ್ರೆ ಸೊ ಅಲ್ಲಿ ಆ ಪ್ಲಾಂಟ್ ಅಂತ ಅಥವಾ ನೀವು ಸೆಲೆಕ್ಟ್ ಮಾಡಿದ ಪೇರೆಂಟ್ಸ್ ಪರ್ಫಾರ್ಮೆನ್ಸ್ ಯಾವ ರೀತಿ ಇರುತ್ತೆ ಅಥವಾ ಅದರಿಂದ ಪ್ರೊಡಕ್ಷನ್ ಆದ ಪ್ರೋಜೆನಿಸ್ ಪರ್ಫಾರ್ಮೆನ್ಸ್ ಯಾವ ರೀತಿ ಇರುತ್ತೆ ನಮಗೆ ಗೊತ್ತಿರಲ್ಲ. ಸೊ ಅದಕ್ಕೆ ಏನ್ ಮಾಡಬೇಕಾಗುತ್ತೆ, ಇವ್ಯಾಲ್ಯೂಯೇಟ್ ಮಾಡಬೇಕಾಗುತ್ತೆ. ಆರ್ಟಿಫಿಷಿಯಲ್ ದಟ್ ಕೈಂಡ್ ಆಫ್ ಎನ್ವಿರಾನ್ಮೆಂಟಲ್ ಅನ್ನ ನೀವು ಆರ್ಟಿಫಿಷಿಯಲಿ ಸಪ್ಲೈ ಮಾಡುವಂತೆ. ಸೊ ಈ ರೀತಿ ಕ್ಯಾರೆಕ್ಟರ್ ಅನ್ನ ಸ್ಟಡಿ ಮಾಡಬೇಕು. ದಟ್ ಕಮಿಂಗ್ ಅಂಡರ್ ಇವಲ್ಯೂಷನ್ಸ್ ಆಫ್ ದಿ ಪೇರೆಂಟ್ಸ್. ನೆಕ್ಸ್ಟ್, disease reaction is important because an introduced parent may be susceptible to new races of the pathogen occurring in the area or even to new disease present in the area for which its reactions may be not known. So initially disease resistant power, it's one of the important character because ಏನಾಗುತ್ತೆ, ನೀವು ನ್ಯೂ ಎನ್ವಿರಾನ್ಮೆಂಟಲ್ ಕಂಡೀಷನ್ಗೆ ಪ್ಲಾಂಟ್ ಅನ್ನು ಇಂಟ್ರೊಡ್ಯೂಸ್ ಮಾಡ್ತೀರಂತಾದಾಗ ಸೊ ಅಲ್ಲಿ ಏನಾಗುತ್ತೆ, ಲಾರ್ಜ್ ನಂಬರ್ ಆಫ್ ಪ್ಯಾಥೋಜನ್ಸ್ ಪ್ರೆಸೆಂಟ್ ಇರುತ್ತೆ. ಸೊ ಇನಿಷಿಯಲಿ ಒಂದು ನ್ಯೂ ಪ್ಲಾಂಟ್ ಅನ್ನು ಇಂಟ್ರೊಡ್ಯೂಸ್ ಮಾಡಿದಂತಾದ್ರೆ ತುಂಬಾ ಕ್ವಿಕ್ ಆಗಿ ಡಿಸೀಸ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಸಸೆಪ್ಟಿಬಿಲಿಟಿ ರೇಟು ಪ್ಲಾಂಟ್ ಅಲ್ಲಿ ತುಂಬಾ ಮಿನಿಮಮ್ ಅಮೌಂಟ್ ಅಲ್ಲಿ ಪ್ರೆಸೆಂಟ್ ಇರುತ್ತೆ. ಸೊ ಅದಕ್ಕೆ ಏನ್ ಮಾಡ್ಬೇಕಾಗತ್ತೆ, ಪ್ಲಾಂಟ್ ಅಲ್ಲಿ ಆರ್ಟಿಫಿಷಿಯಲಿ ಡಿಸೀಸ್ ರೆಸಿಸ್ಟಿಂಗ್ ಜೀನ್ಸ್ ಅನ್ನ ನೀವು ಇಂಟ್ರೊಡ್ಯೂಸ್ ಮಾಡಿರ್ಬೇಕಾಗತ್ತೆ. ಸೊ ದಟ್ ಈಸ್ ಪ್ಯಾಥೋಜನ್ ಆಕರಿಂಗ್ ದಟ್ ಏರಿಯಾ. ಸೊ ಇನಿಷಿಯಲಿ ಯಾವ ಪ್ಯಾಥೋಜನ್ ಪ್ರೆಸೆಂಟ್ ಇದೆಯಾ ಅದಕ್ಕೆ ಸಸೆಪ್ಟೇಬಲ್ ಇರುವಂತದ್ದು ಅಥವಾ ರೆಸಿಸ್ಟೆನ್ಸ್ ಇರುವಂತ ಜೀನ್ಸ್ ಅನ್ನ ನೀವು ಏನ್ ಮಾಡೋಕ್ಕಾಗತ್ತೆ, ಆರ್ಟಿಫಿಷಿಯಲಿ ಪ್ಲಾಂಟ್ ಒಳಗೆ ಇಂಟ್ರೊಡ್ಯೂಸ್ ಮಾಡಬೇಕಾಗತ್ತೆ ಅಥವಾ ಆಲ್ರೆಡಿ ಪ್ಲಾಂಟ್ ಅಲ್ಲಿ ಪ್ರೆಸೆಂಟ್ ಇದೆಯಾ ಇಲ್ವೇಳಿ ಚೆಕ್ ಮಾಡಬೇಕಾಗತ್ತೆ. ದಟ್ ಈಸ್ ಕಮಿಂಗ್ ಅಂಡರ್ ಇವಲ್ಯೂಷನ್. ನ್ಯೂ ಸ್ಟ್ರೇನ್ಸ್ should also be checked for mechanical mixture and for heterozygosity if the cross species show about 5% cross pollination. So initially check the mechanical mixture. So mechanical mixture means plant containing heterozygosity, how much amount of heterozygosity. So initially ಏನ್ ಮಾಡ್ತಾರೆ, ಪೇರೆಂಟಲ್ ಪ್ಲಾಂಟ್ ಸೆಲೆಕ್ಷನ್ ಆವಾಗ ಯಾವಾಗೂ ಹೋಮೋಜೈಗೋಸಿಟಿ ಇರಬೇಕು. ಸೊ ಹೆಟರೋಜೈಗೋಸಿಟಿ ಇದ್ರೆ ಅಂತ ಪ್ಲಾಂಟ್ ಅನ್ನ ಎಸ್ ಪೇರೆಂಟಲ್ ಪ್ಲಾಂಟ್ ಆಗಿ ಸೆಲೆಕ್ಷನ್ ಮಾಡಲ್ಲ. ಸೊ ಇನಿಷಿಯಲಿ ನಾಟ್ ಮೋರ್ ದೆನ್ 5%. ಸೊ ಹೆಟರೋಜೈಗೋಸಿಟಿ ಏನಿರ್ಬೇಕು ಹೇಳ್ರಿ, ಮೋರ್ ದೆನ್ 5% ಇರಲೇಬಾರ್ದು. ಸೊ ಲೆಸ್ ದೆನ್ 5% ಹೆಟರೋಜೈಗೋಸಿಟಿ ಇದ್ರೆ ಅದನ್ನ ನೀವು ಏನ್ ಮಾಡಬಹುದು, ಎಸ್ ಎ ಪೇರೆಂಟಲ್ ಪ್ಲಾಂಟ್ ಆಗಿ ಸೆಲೆಕ್ಷನ್ ಮಾಡಬಹುದು. If a parent is susceptible to heterozygous, it may be self-pollinated for 2 to 3 generations. If heterozygosity is present more than 5%, so 5% ಗಿಂತ ಜಾಸ್ತಿ heterozygosity ಪ್ಲಾಂಟ್ ಅಲ್ಲಿ ಪ್ರೆಸೆಂಟ್ ಇದ್ರೆ ದಟ್ ನೆಕ್ಸ್ಟ್ ಏನ್ ಮಾಡ್ತೀವಿ, ನಾವು ಅದನ್ನ ಸೆಲ್ಫಿಂಗ್ ಗೆ ಅಲೋ ಮಾಡ್ತೀವಿ. ಸೊ ಸೆಲ್ಫಿಂಗ್ ಗೆ ಅಲೋ ಮಾಡ್ತಾ ಹೋದಾಗ ಏನಾಗುತ್ತೆ, ಪ್ಲಾಂಟ್ ಅಲ್ಲಿ ಹೋಮೋಜೈಗೋಸಿಟಿ ಇನ್ಕ್ರೀಸಿಂಗ್ ಆಗ್ತಾ ಬರುತ್ತೆ. ಸೊ ಹೋಮೋಜೈಗೋಸಿಟಿ ಇನ್ಕ್ರೀಸಿಂಗ್ ಮಾಡ್ಲಿಕ್ಕೆ ಏನ್ ಮಾಡ್ತೀವಿ, 2 to 3 ಜನರೇಷನ್. ಸೊ ಇಟ್ ಈಸ್ ಡಿಪೆಂಡಿಂಗ್ ಆನ್ ದಿ ಅಮೌಂಟ್ ಆಫ್ ಹೆಟರೋಜೈಗೋಸಿಟಿ. ಯಾವ ಅಮೌಂಟ್ ಅಲ್ಲಿ ಹೆಟರೋಜೈಗೋಸಿಟಿ ಪ್ರೆಸೆಂಟ್ ಇದೆಯೋ ಅದ್ರ ಮೇಲೆ ಏನಾಗುತ್ತೆ, ಸೆಲ್ಫ್ ಪಾಲಿನೇಷನ್ ವೇರಿ ಆಗ್ತಾ ಹೋಗುತ್ತೆ. ಸೊ ಜನರೇಷನ್ ಆಫ್ಟರ್ ಜನರೇಷನ್ ನೀವು ಸೇಮ್ ಸೆಲ್ಫಿಂಗ್ ಮಾಡ್ತಾ ಹೋದಾಗ ಪ್ಲಾಂಟ್ ಬಿಕಮ್ ಹೋಮೋಜೈಗಸ್. ಸೊ ಅಪ್ ಟು 95% ಅವಾಗ ಯಾವಾಗ ಪ್ಲಾಂಟ್ಸ್ ಹೋಮೋಜೈಗೋಸಿಟಿಯನ್ನು ಅಟೈನ್ ಮಾಡ್ತೋ ಆವಾಗ ಎಸ್ ಎ ಪೇರೆಂಟಲ್ ಪ್ಲಾಂಟ್ ಆಗಿ ಸೆಲೆಕ್ಷನ್ ಮಾಡ್ತೀರಾ. ನೆಕ್ಸ್ಟ್ ಸ್ಟೆಪ್ ಏನ್ ಹೇಳ್ರಿ, ಇಮ್ಯಾಸ್ಕ್ಯುಲೇಷನ್. ಸೊ ಇಮ್ಯಾಸ್ಕ್ಯುಲೇಷನ್ ಮೀನ್ಸ್ ರಿಮೂವಲ್ ಆಫ್ ಸ್ಟೇಮನ್ಸ್ ಆರ್ ಆಂಥರ್ಸ್ ಆರ್ ಕಿಲ್ಲಿಂಗ್ ಆಫ್ ಪೋಲನ್ ಗ್ರೇನ್ಸ್ of a flower without affecting in any way the female reproductive organ is known as emasculation. So emasculation is a general procedure. So initially ಏನ್ ಹೇಳ್ರಿ, emasculation ಅಂದ್ರೆ removal of stamens or anthers, that is male reproductive organ. So initially ಒಂದು ಫ್ಲವರ್ ಅಲ್ಲಿ ಮೇಲ್ ರಿಪ್ರೊಡಕ್ಟಿವ್ ಆರ್ಗನ್ ಅನ್ನ ರಿಮೂವ್ ಮಾಡೋದಕ್ಕೆ ಏನ್ ಹೇಳ್ತಾರೆ, ಇಮ್ಯಾಸ್ಕ್ಯುಲೇಷನ್ ಹೇಳ್ತಾರೆ. ಸೊ ರಿಮೂವ್ ಮಾಡೋದು ಆಗಿರ್ಬೋದು ಅಥವಾ ಕಿಲ್ಲಿಂಗ್ ಆಫ್ ದಿ ಫೋಲನ್ ಗ್ರೇನ್ ವಿತೌಟ್ ಅಫೆಕ್ಟಿಂಗ್ ದ ಫೀಮೇಲ್ ರಿಪ್ರೊಡಕ್ಟಿವ್ ಆರ್ಗನ್. ಸೊ ಇನಿಷಿಯಲಿ ರಿಮೂವಲ್ of the male reproductive organ or killing of the pollen grains without affecting the female reproductive structure is known as emasculation. The purpose of emasculation is to prevent self fertilization in flower. So initially main purpose of emasculation in ಹೇಳ್ರಿ ಅಥವಾ main aim of the emasculation is to control or prevent the self pollination. So plant ಅಲ್ಲಿ ಏನಾಗುತ್ತೆ, ಒಂದೇ ಪ್ಲಾಂಟ್ ಅಲ್ಲಿ ಬೋತ್ ಮೇಲ್ ಅಂಡ್ ಫಿಮೇಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್ ಪ್ರೆಸೆಂಟ್ ಇದ್ರೆ ಆಲ್ರೆಡಿ ಅಲ್ಲೇ ಏನಾಗುತ್ತೆ, ಫರ್ಟಿಲೈಸೇಷನ್ ಆಗುತ್ತೆ. ದಟ್ ಇಸ್ ಪಾಲಿನೇಷನ್ ಆಗುತ್ತೆ. ಪಾಲಿನೇಷನ್ ಲೀಡ್ಸ್ ಟು ದಿ ಫರ್ಟಿಲೈಸೇಷನ್ ಆಗಿ ನ್ಯೂ ಸೀಡ್ಸ್ ಅನ್ನ ಪ್ರೊಡಕ್ಷನ್ ಮಾಡುತ್ತೆ. ಸೊ ನೀವು ಸೆಲ್ಫ್ ಪಾಲಿನೇಷನ್ ರೇಟ್ ಅನ್ನ ಡಿಕ್ರೀಸ್ ಮಾಡಲಿಕ್ಕೆ ಏನ್ ಮಾಡಬೇಕು ಅಥವಾ ಪ್ರಿವೆಂಟ್ ಮಾಡಲಿಕ್ಕೆ ಇಮ್ಯಾಸ್ಕ್ಯುಲೇಷನ್ ಟೆಕ್ನಿಕ್ ಅನ್ನ ಫಾಲೋ ಅಪ್ ಮಾಡ್ತಾರೆ. ಇನ್ ಸ್ಪೀಸೀಸ್ ವಿತ್ ರಿಲೇಟಿವ್ಲಿ ಲಾರ್ಜ್ ಫ್ಲವರ್ಸ್, hand emasculation may be adequate in most hybridization program. So initially removal of the anthers or male reproductive structure. So removal ಮಾಡಲಿಕ್ಕೆ ಡಿಫರೆಂಟ್ ಮೆಥಡ್ಸ್ ಅನ್ನು ಫಾಲೋ ಅಪ್ ಮಾಡ್ತಾರೆ. ಸೊ ಆ ಡಿಫರೆಂಟ್ ಮೆಥಡ್ಸ್ ಅಲ್ಲಿ ಫಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಮೆಥಡ್ ಅದು ಹ್ಯಾಂಡ್ ಇಮ್ಯಾಸ್ಕ್ಯುಲೇಷನ್. ಸೊ ಇನಿಷಿಯಲಿ ಹ್ಯಾಂಡ್ ಇಮ್ಯಾಸ್ಕ್ಯುಲೇಷನ್ ಯಾವಾಗ ಮಾಡುವುದು, ಫ್ಲವರ್ಸ್ ಆರ್ ಲಾರ್ಜ್ ಇನ್ ಸೈಜ್. ಸೊ ಇನಿಷಿಯಲಿ ನಮಗೆ ಏನು ಮೇಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್ಸ್ ಅನ್ನ ರಿಮೂವ್ ಮಾಡಲಿಕ್ಕೆ ಹ್ಯಾಂಡ್ ಥ್ರೂನೇ ಮಾಡ್ಲಿಕ್ಕಾಗತ್ತೋ. ಸೊ ಅಂತ
ಲಾರ್ಜ್ ಸೈಜ್ ಫ್ಲವರ್ ಅಲ್ಲಿ ಮಾತ್ರ ಏನ್ ಮಾಡೋದು ನಾವು ಹ್ಯಾಂಡ್ ಇಮ್ಯಾಸ್ಕುಲೇಷನ್ ಮಾಡಬಹುದು. ಬಟ್ ಇಟ್ ಇಸ್ ಮೋರ್ ಅಡಕ್ವೇಟ್ ಮೆಥಡ್. ಬಿಕಾಸ್ ಯಾಕೆ ಮೋಸ್ಟ್ ಅಡಕ್ವೇಟ್ ಮೆಥಡ್ ಅಂದ್ರೆ ಮೋಸ್ಟ್ ಇಂಪಾರ್ಟೆಂಟ್ ಮೆಥಡ್ ಅಂದ್ರೆ ನಮ್ಗೆ ಪ್ರಾಪರ್ ಆಗಿ ಏನ್ ಮಾಡ್ತೀವಿ, ನೇಕೆಡ್ ಐ ಇಂದಾನೆ ಅಬ್ಸರ್ವ್ ಮಾಡ್ತೀವಿ. ಸೊ ಅಬ್ಸರ್ವ್ ಮಾಡ್ಕೊಂಡು ಯಾವ್ದು ಮೇಲ್ ರಿಪ್ರೊಡಕ್ಟಿವ್ ಆರ್ಗನ್ ಹೇಳಿ ಪ್ರಾಪರ್ ಆಗಿ ರಿಮೂವ್ ಮಾಡ್ಲಿಕ್ಕೆ ಹೆಲ್ಪ್ ಆಗತ್ತೆ. ಇನ್ ಸ್ಪೀಸೀಸ್ ವಿತ್ ಸ್ಮಾಲ್ ಫ್ಲವರ್ಸ್ ಹ್ಯಾಂಡ್ ಇಮ್ಯಾಸ್ಕುಲೇಷನ್ ಇಸ್ ಜನರಲಿ ಡಿಫಿಕಲ್ಟ್. So initially and time consuming. So initially small size flowers are small size ಇದ್ರೆ ವೆರಿ ಡೆಲಿಕೇಟ್ ಇರುತ್ತೆ ಮತ್ತೆ ತುಂಬಾ ಟೈಮ್ ಕನ್ಸ್ಯೂಮ್ ಆಗುತ್ತೆ. ನಾವು ರಿಮೂವಲ್ ಮಾಡಬೇಕಾದ್ರೆ ಮೇಲ್ ರಿಪ್ರೊಡಕ್ಟಿವ್ ಆರ್ಗನ್ ರಿಮೂವ್ ಮಾಡೋಕೆ ಯಾವುದೇ ಕಾರಣಕ್ಕೂ ಫಿಮೇಲ್ ರಿಪ್ರೊಡಕ್ಟಿವ್ ಆರ್ಗನ್ಗೆ ಡ್ಯಾಮೇಜ್ ಆಗಬಾರ್ದು. ಸೊ ಅದಕ್ಕೆ ತುಂಬಾ ಟೈಮ್ ಕನ್ಸ್ಯೂಮ್ ಆಗುತ್ತೆ. ಇನಿಷಿಯಲಿ ಕೇಲಿಕ್ಸ್ ಅನ್ನ ಸಪರೇಟ್ ಮಾಡಬೇಕು, ಆಫ್ಟರ್ ದಿಸ್ ಕರೋಲಾ ಅನ್ನ ಸಪರೇಟ್ ಮಾಡಬೇಕು, ಕರೋಲಾದ ಸಪರೇಟ್ ಆದ ನಂತರ ಸೊ ಆಂಥರ್ಸ್ ತುಂಬಾ ಮೈನ್ಯೂಟ್ ಸೈಜ್ ಅಲ್ಲಿ ಇರುತ್ತೆ, ಅದನ್ನ ಪ್ಲಕ್ ಮಾಡಿ ತೆಗಿಬೇಕಾಗತ್ತೆ. ಸೊ ಇದಕ್ಕೆ ಟೈಮ್ ಕನ್ಸ್ಯೂಮ್ ವೆರಿ ಲಾರ್ಜ್ ಟೈಮ್ ಅನ್ನ ತಗೊಳುತ್ತೆ. ಸೊ ಇನಿಷಿಯಲಿ ಸಿಮಿಲರ್ಲಿ ವೆನ್ ಲಾರ್ಜ್ quantities of hybrid seeds are needed, hand emasculation impractical in most self-pollinated crop species. So initially, for example, ನೀವು ರೈಸ್ ಪ್ಲಾಂಟ್ ಅಲ್ಲಿ ಕ್ರಾಸ್ ಪಾಲಿನೇಷನ್ ಅನ್ನ ಮಾಡಬೇಕು, ಸೊ ಅಥವಾ ಇಮ್ಯಾಸ್ಕುಲೇಷನ್ ಮಾಡಬೇಕು. ಸೊ ಎಲ್ಲಾ ಫ್ಲವರ್ಗೂ ನೀವು ಹ್ಯಾಂಡ್ ಇಮ್ಯಾಸ್ಕುಲೇಷನ್ ಮಾಡ್ತಾ ಹೋದ್ರೆ ಸೊ ಇಟ್ ಇಸ್ ಟೈಮ್ ಕನ್ಸ್ಯೂಮಿಂಗ್ ಅಲಾಂಗ್ ವಿತ್ ದಿ ನಾಟ್ ಪಾಸಿಬಲ್. ಸೊ ಪಾಸಿಬಲ್ ಆಗಲ್ಲ. ಸೊ ಅದಕ್ಕೆ ಏನ್ ಮಾಡಬೇಕು, ಡಿಫರೆಂಟ್ ಮೆಥಡ್ಸ್ ಅನ್ನ ಫಾಲೋ ಅಪ್ ಮಾಡಬೇಕಾಗತ್ತೆ. ಸೊ ಇನಿಷಿಯಲಿ ನಿಮಗೆ ಯಾವ ಟೈಮಲ್ಲಿ ಲಾರ್ಜ್ ನಂಬರ್ ಆಫ್ ಪ್ರೋಜನಿ ನೆಸೆಸಿಟಿ ಇದೆಯೋ ಆ ಟೈಮ್ನಲ್ಲಿ ಹ್ಯಾಂಡ್ ಇಮ್ಯಾಸ್ಕುಲೇಷನ್ ಇಸ್ ನಾಟ್ ಅ ಬೆಸ್ಟ್ ಮೆಥಡ್ ಫಾರ್ ದಿ ಇಮ್ಯಾಸ್ಕುಲೇಷನ್ ಪರ್ಪಸ್. ಸೊ ನೆಕ್ಸ್ಟ್ ಒನ್ ಯಾವ್ದು, ಡಿಫರೆಂಟ್ ಕೈಂಡ್ಸ್ ಆಫ್ ಇಮ್ಯಾಸ್ಕುಲೇಷನ್. ಸೊ ಇಮ್ಯಾಸ್ಕುಲೇಷನ್ಸ್ ಅಲ್ಲಿ ಡಿಫರೆಂಟ್ ಮೆಥಡ್ಸ್ ಅಲ್ಲಿ ಫಸ್ಟ್ ಮೆಥಡ್ ಯಾವ್ದು ಅಂದ್ರೆ hand emasculation method. In species with relatively large flower, stamens or anthers are removed with the help of forceps. So initially hand emasculation ಎಲ್ಲಿ ಮಾಡ್ತೀರಾ ಅಂದ್ರೆ ಫ್ಲವರ್ ವಿತ್ ಲಾರ್ಜ್ ಸೈಜ್. ಸೊ ಲಾರ್ಜ್ ಸೈಜ್ ಇರುವ ಫ್ಲವರ್ಸ್ ಅಲ್ಲಿ ನೀವು ಹ್ಯಾಂಡ್ ಇಮ್ಯಾಸ್ಕುಲೇಷನ್ಸ್ ಅನ್ನ ಮಾಡಬಹುದು. ಸೊ ಇನಿಷಿಯಲಿ ಹ್ಯಾಂಡ್ ಇಮ್ಯಾಸ್ಕುಲೇಷನ್ ಮಾಡ್ಲಿಕ್ಕೆ ಫೋರ್ಸೆಪ್ಸ್ ಅನ್ನ ಯುಟಿಲೈಸೇಷನ್ ಮಾಡ್ಕೊಂಡು ಐದರ್ ಸ್ಮಾಲ್ ಸೈಜ್ ಫೋರ್ಸೆಪ್ ಆರ್ ಲಾರ್ಜ್ ಸೈಜ್ ಫೋರ್ಸೆಪ್ ಅನ್ನ ಯುಟಿಲೈಸೇಷನ್ ಮಾಡ್ಕೊಂಡು ಹ್ಯಾಂಡ್ ಇಮ್ಯಾಸ್ಕುಲೇಷನ್ ಅನ್ನ ಮಾಡ್ತಾರೆ. ಇಮ್ಯಾಸ್ಕುಲೇಷನ್ ಇಸ್ ಡನ್ ಬಿಫೋರ್ ಆಂಥರ್ ಆರ್ ಮ್ಯಾಚ್ಯೂರ್ ಅಂಡ್ ಸ್ಟಿಗ್ಮಾ ಬಿಕಮ್ receptive. This minimize the accidental self pollination. So initially ಹ್ಯಾಂಡ್ ಇಮ್ಯಾಸ್ಕುಲೇಷನ್ಸ್ ಅನ್ನ ಯಾವಾಗ ಮಾಡಬೇಕು, ಬಿಫೋರ್ ದ ಆಂಥರ್ ಮ್ಯಾಚ್ಯೂರ್. ಸೊ ಆಂಥರ್ ಮ್ಯಾಚ್ಯೂರ್ ಆಗೋಕ್ಕಿಂತ ಮೊದಲೇ ಹ್ಯಾಂಡ್ ಇಮ್ಯಾಸ್ಕುಲೇಷನ್ ಮಾಡಬೇಕು. ನೆಕ್ಸ್ಟ್ ಇನ್ನೊಂದು ಹೇಳ್ರಿ, ಸ್ಟಿಗ್ಮಾ ಹ್ಯಾಸ್ ಬಿಕಮ್ ರಿಸೆಪ್ಟಿವ್. ಸೊ ಇನಿಷಿಯಲಿ ಆಂಥರ್ ಮ್ಯಾಚ್ಯೂರ್ ಆಗೋಕ್ಕಿಂತ ಮೊದಲೇ ಮತ್ತೆ ಸ್ಟಿಗ್ಮಾ ರಿಸೆಪ್ಟಿವ್ ಆಗೋಕ್ಕಿಂತ ಮೊದಲೇ ಏನ್ ಮಾಡಬೇಕಾಗತ್ತೆ, ಮೇಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್ಸ್ ಅನ್ನ ರಿಮೂವಲ್ ಮಾಡಬೇಕು. ಸ್ಟಿಗ್ಮಾ ರಿಸೆಪ್ಟಿವಿಟಿ ಈಸ್ ಎಟ್ ದಿ peak during the morning hour when flower open, but different crop species show considerable variation in the duration for which their stigma remain highly receptive. So next ಬರುವಂತ receptivity of a stigma. So receptivity of a stigma is very high during the time of ಯಾವುದು ಮಾರ್ನಿಂಗ್ ಸೆಷನ್. ಸೊ ಮಾರ್ನಿಂಗ್ ಸೆಷನ್ಸ್ ಅಲ್ಲಿ ಏನಿರುತ್ತೆ, ಸ್ಟಿಗ್ಮಾ ರಿಸೆಪ್ಟಿವಿಟಿ ತುಂಬಾ ಹೈ ಅಮೌಂಟ್ ಅಲ್ಲಿ ಪ್ರೆಸೆಂಟ್ ಇರುತ್ತೆ. ಬಟ್ ಇಟ್ ವೇರಿ ಫ್ರಮ್ ಕ್ರಾಪ್ ಟು ಕ್ರಾಪ್. ಸೊ ಸರ್ಟನ್ ಸ್ಪೀಸೀಸ್ ಏನಾಗುತ್ತೆ, ನೈಟ್ ಟೈಮ್ಸ್ ಅಲ್ಲಿ ಫ್ಲವರ್ಸ್ ಬ್ಲೂಮ್ ಆಗುತ್ತೆ, ಕೆಲವೊಂದು ಫ್ಲವರ್ಸ್ ಅಲ್ಲಿ ಈವ್ನಿಂಗ್ ಸೆಕ್ಷನ್ಸ್ ಟೈಮ್ ಅಲ್ಲಿ ಫ್ಲವರ್ ಬ್ಲೂಮ್ ಆಗುತ್ತೆ. ಸೊ ಇನಿಷಿಯಲಿ ಡಿಪೆಂಡಿಂಗ್ ಆನ್ ದಿ ಬ್ಲೂಮಿಂಗ್ ಆಫ್ ದಿ ಫ್ಲವರ್ ಆರ್ ಓಪನಿಂಗ್ ಆಫ್ ದಿ ಫ್ಲವರ್. ಸೊ ಇನಿಷಿಯಲಿ ಫ್ಲವರ್ ಯಾವ ಟೈಮ್ ನಲ್ಲಿ ಓಪನಿಂಗ್ ಆಗುತ್ತೋ ಆ ಟೈಮ್ ನಲ್ಲಿ ಪಾಲಿನೇಷನ್ ರೇಟ್ ಅಥವಾ ಯಾವುದು ಸ್ಟಿಗ್ಮಾ ರಿಸೆಪ್ಟಿವಿಟಿ ತುಂಬಾ ಹೈ ಅಲ್ಲಿ ಇರುತ್ತೆ. ಸೊ ನೆಕ್ಸ್ಟ್ ಇನ್ ಜನರಲಿ ಇಟ್ ಈಸ್ ಡನ್ ಈವ್ನಿಂಗ್. ಫಾರ್ ಎಕ್ಸಾಂಪಲ್, ಬಿಟ್ವೀನ್ 4 to 6 p.m. one day before anther of the flower are expected to dehiscence or mature and stigma is likely to become fully receptive. So initially generally ಹ್ಯಾಂಡ್ ಇಮ್ಯಾಸ್ಕುಲೇಷನ್ ಟೆಕ್ನಿಕ್ ಅನ್ನ ಯಾವ ಮಾಡ್ತಾರೆ ಅಂದ್ರೆ ಫಾರ್ ಈವ್ನಿಂಗ್ ಟೈಮ್ ಅಲ್ಲಿ ಮಾಡ್ತಾರೆ. ಸೊ ಈವ್ನಿಂಗ್ ಟೈಮ್ ನಲ್ಲೂ 4 o'clock 6 o'clock. ಸೊ ಇನಿಷಿಯಲಿ ಏನಾಗುತ್ತೆ, ಟೆಂಪರೇಚರ್ ತುಂಬಾ ಹೈ ಅಮೌಂಟ್ ಅಲ್ಲಿ ಟೆಂಪರೇಚರ್ ಪ್ರೆಸೆಂಟ್ ಇದೆ ಅಂದ್ರೆ ನೀವು ಫ್ಲವರ್ಸ್ ಅನ್ನ ಸಪರೇಟ್ ಮಾಡ್ತೀರಾ, ದಟ್ ಇಸ್ ಕೇಲಿಕ್ಸ್ ಅನ್ನ ರಿಮೂವ್ ಮಾಡ್ತೀರಾ ಅಥವಾ ಕೊರೋಲಾವನ್ನು ರಿಮೂವ್ ಮಾಡ್ತೀರಾ ಅಂದ್ರೆ ಫ್ಲವರ್ಸ್ ಗೆ ಡ್ಯಾಮೇಜ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಬಿಕಾಸ್ ಆಫ್ ಟೆಂಪರೇಚರ್ ರೇಟ್. ಸೊ ಟೆಂಪರೇಚರ್ ಜಾಸ್ತಿ ಇತ್ತು ಅಂದ್ರೆ ಫಿಮೇಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್ ಗೆ ಡೈರೆಕ್ಟ್ಲಿ ಎಫೆಕ್ಟ್ ಆಗುತ್ತೆ. ಸೊ ಅದಕ್ಕೆ ಏನ್ ಮಾಡ್ತಾರೆ, ಈವ್ನಿಂಗ್ ಟೈಮ್ ಅಲ್ಲಿ ದಟ್ ಈಸ್ ಟೆಂಪರೇಚರ್ ಕಡಿಮೆ ಇತ್ತು ಅಥವಾ ಟೆಂಪರೇಚರ್ ಬಿಲೋ ಕಂಡೀಷನ್ಸ್ ಅಲ್ಲಿ ಇರುವ ಟೈಮ್ ಅಲ್ಲಿ ಮಾಡಬೇಕು. ಸೊ ದಟ್ ಈಸ್ 4 to 6 p.m. ಟೈಮ್ ಅಲ್ಲಿ ಏನ್ ಮಾಡ್ತಾರೆ, ಹ್ಯಾಂಡ್ ಇಮ್ಯಾಸ್ಕುಲೇಷನ್ ಮಾಡ್ತಾರೆ. ಸೊ ನೆಕ್ಸ್ಟ್ ಒನ್ ಇಸ್ ಒನ್ ಡೇ ಬಿಫೋರ್ ಆಂಥರ್ ಓಪನಿಂಗ್. ಸೊ ಇನಿಷಿಯಲಿ ಒನ್ ಡೇ ಬಿಫೋರ್, ನಾಳೆ ಯಾವ್ದು ಆಂಥರ್ ಓಪನ್ ಆಗತ್ತೋ, ಫ್ಲವರ್ ಓಪನ್ ಆಗತ್ತೋ ಆ ಫ್ಲವರ್ ಅನ್ನ ಎಸ್ಟರ್ಡೇ ಮೊದಲೇ ದಿನನೇ ಏನ್ ಮಾಡ್ತೀವಿ ನಾವು ಇಮ್ಯಾಸ್ಕುಲೇಷನ್ ಟೆಕ್ನಿಕ್ ಅನ್ನ ಮಾಡ್ತೀವಿ. ನೆಕ್ಸ್ಟ್ remove the older and the younger flower located close to the flower to emasculated in order to avoid confusion in the identification of crossed fruit or pods etc. So initially emasculation ಮಾಡುವಾಗ ಏನು ಮಾಡ್ತೀವಿ, ಇನ್ಫ್ಲೋರೆಸೆನ್ಸ್ ಕಂಟೈನಿಂಗ್ ಲಾರ್ಜ್ ಅಮೌಂಟ್ ಆಫ್ ಫ್ಲವರ್ಸ್
ಫಾರ್ ಎಕ್ಸಾಂಪಲ್ ಸಾಲಿಟರಿ ಇನ್ಫ್ಲೋರೆಸೆನ್ಸ್ ಪ್ರೆಸೆಂಟ್ ಇದ್ರೆ ನಮ್ಗೆ ಯಾವುದೇ ಕನ್ಫ್ಯೂಷನ್ ಆಗಲ್ಲ. ಬಟ್ ಇನ್ಫ್ಲೋರೆಸೆನ್ಸ್ ಇಸ್ ಡಿಫ್ರೆಂಟ್ ಕೈಂಡ್ ಅಲ್ಲಿ ರೆಸಿಮೋಸ್ ಕೈಂಡ್ ಆಫ್ ಇನ್ಫ್ಲೋರೆಸೆನ್ಸ್ ಪ್ರೆಸೆಂಟ್ ಇತ್ತು ಅಂದ್ರೆ, ಸೊ ಇನಿಷಿಯಲಿ ನಾವು ಏನ್ ಮಾಡ್ತೀವಿ, ಯಾವ ಫ್ಲವರಿಗೆ ನಾವು ಇಮ್ಯಾಸ್ಕ್ಯುಲೇಷನ್ ಮಾಡಿರ್ತೀವೋ ಅದನ್ನು ಹೊರತುಪಡಿಸಿ ಉಳಿದೆಲ್ಲ ಫ್ಲವರ್ಸ್ ಅನ್ನ ಅಥವಾ ಉಳಿದೆಲ್ಲ ಫ್ಲವರ್ ಬ್ಲಡ್ ಅನ್ನ ರಿಮೂವ್ ಮಾಡ್ತೀವಿ. ಅದ್ರ ಜೊತೆಗೆ ಎಸೆಸರಿ ಆರ್ಗನ್ಸ್ ಯಾವ್ದಾದ್ರು ಪ್ರೆಸೆಂಟ್ ಇದ್ರೆ, ದಟ್ ಇಸ್ ಕೇಲಿಕ್ಸ್ ಪ್ರೆಸೆಂಟ್ ಇರುವಂತದ್ದು, ಅಥವಾ ಬ್ರ್ಯಾಕ್ ಪ್ರೆಸೆಂಟ್ ಇದ್ರೆ, ಅಥವಾ ಲೀವ್ಸ್ ಪ್ರೆಸೆಂಟ್ ಇದ್ರೆ, ಸೊ ಅಥವಾ ಯಾವುದೇ ಸ್ಪೈನ್ಸ್ ಪ್ರೆಸೆಂಟ್ ಇದ್ರೆ, ಹ್ಯಾರಿ ಸ್ಟ್ರಕ್ಚರ್ಸ್ ಪ್ರೆಸೆಂಟ್ ಇದ್ರೆ, ಸೊ ಎಲ್ಲಾ ಸ್ಟ್ರಕ್ಚರ್ಸ್ ಅನ್ನ ನಾವ್ ಏನ್ ಮಾಡ್ತೀವಿ, ರಿಮೂವಲ್ ಮಾಡ್ತೀವಿ ಟು ಅವಾಯ್ಡ್ ದ ಕನ್ಫ್ಯೂಷನ್. ಸೊ ಇನಿಷಿಯಲಿ ನಮಗೆ ಕನ್ಫ್ಯೂಸ್ ಆಗಬಾರದು ಯಾವ್ದ್ರಲ್ಲಿ ನಾವು ಇಮ್ಯಾಸ್ಕ್ಯುಲೇಷನ್ ಟೆಕ್ನಿಕ್ ಅನ್ನ ಮಾಡಿದೀವಿ ಅಥವಾ ಕ್ರಾಸಿಂಗ್ ಅನ್ನ ಮಾಡಿದೀವಿ. ಸೊ ನೆಕ್ಸ್ಟ್ ಪ್ರೊಡಕ್ಷನ್ ಆಗುವಂತ ಸೀಡ್ ಸೆಲೆಕ್ಷನ್, ಬಿಕಾಸ್ ಆಫ್ ಸೀಡ್ ಸೆಲೆಕ್ಷನ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಸೊ ಯಾವುದು ನಾವು ಇಮ್ಯಾಸ್ಕ್ಯುಲೇಷನ್ ಮಾಡಿದ ಪ್ರೊಸೀಜರ್ ಇಂದಾನೆ ಪ್ರೊಡಕ್ಷನ್ ಆದ ಸೀಡ್ಸ್ ವೇಳೆ ಕರೆಕ್ಟ್ ಆಗಿ ಸಪರೇಷನ್ ಮಾಡ್ಲಿಕ್ಕೆ ಏನ್ ಮಾಡ್ತೀವಿ, ಓಲ್ಡರ್ ಫ್ಲವರ್ಸ್ ಅಲಾಂಗ್ ವಿತ್ ಯಂಗರ್ ಫ್ಲವರ್ಸ್ along with the accessory some other parts ಅಥವಾ some other organ present near to emasculated flowers ಇಂದ ಏನ್ ಮಾಡ್ತೀವಿ, ರಿಮೂವ್ ಮಾಡ್ತೀವಿ. Corolla of selected flower bud is opened and anthers are carefully removed with the help of fine tip forceps. ಸೊ ಇನಿಷಿಯಲಿ ಏನ್ ಮಾಡ್ತೀವಿ, ಫ್ಲವರ್ ಬಡ್ ಓಪನಿಂಗ್ ಮಾಡ್ಬೇಕಾದ್ರೆ ಫಸ್ಟ್ ಕೇಲಿಕ್ಸ್ ಅನ್ನ ರಿಮೂವಲ್ ಮಾಡ್ತೀವಿ, ನೆಕ್ಸ್ಟ್ ಕರುವಲ್ಲ ಅನ್ನ ರಿಮೂವ್ ಮಾಡ್ತೀವಿ. ಆಫ್ಟರ್ ದಟ್ ಯಾವೆಲ್ಲ ಆಂಥರ್ಸ್ ಪ್ರೆಸೆಂಟ್ ಇದೋ ಎಲ್ಲಾ ಆಂಥರ್ಸ್ ಅನ್ನ ಏನ್ ಮಾಡ್ತೀವಿ ವಿತ್ ದ ಹೆಲ್ಪ್ ಆಫ್ ಫೋರ್ಸೆಪ್ ಇಂದ ರಿಮೂವಲ್ ಮಾಡ್ತೀವಿ. ದಟ್ ಇಸ್ ಸ್ಟೆಪ್ಸ್. ಸೊ ಸೆಕೆಂಡ್ ಸ್ಟೆಪ್ ಅಲ್ಲಿ ಏನ್ ಹೇಳಿ, ಇನ್ ಸಮ್ ಕ್ರಾಪ್ ಸ್ಪೀಸೀಸ್ ಆಂಡ್ರೋಶಿಯಮ್ ಇಸ್ ಎಪಿಪೆಟಾಲಸ್. ಇನ್ ಸಚ್ ಕೇಸಸ್ ಕೊರೋಲಾ ಮೇ ಬಿ ಟೋಟಲಿ ರಿಮೂವ್ಡ್ along with the epipetalous stigma. So in some flower species, so in some families ಆಗಿರ್ಬೋದು ಅಥವಾ some crop plants ಅಲ್ಲಿ ಏನಾಗುತ್ತೆ, ಎಪಿಪೆಟಾಲಸ್ ಸ್ಟೇಮನ್ಸ್ ಪ್ರೆಸೆಂಟ್ ಇರುತ್ತೆ. ಸೊ ಎಪಿಪೆಟಾಲಸ್ ಅಂದ್ರೆ ಸ್ಟೇಮನ್ಸ್ ಪ್ರೆಸೆಂಟ್ ಆನ್ ದಿ ಪೆಟಲ್ ಮೇಲೆ ಅಥವಾ ಕರೋಲಾ ರೀಸನ್ ಮೇಲೆ ಡೈರೆಕ್ಟ್ ಆಗಿ ನಿಮ್ದು ಏನು ಮೇಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್ ದಟ್ ಈಸ್ ಆಂಥರ್ ಡೆವಲಪ್ ಆಗಿದ್ರೆ ಅದನ್ನ ಎಪಿಪೆಟಾಲಸ್ ನೇಚರ್ ಹೇಳಿ ಕರೀತಾರೆ. ಸೊ ಆ ಟೈಮ್ ನಲ್ಲಿ ಏನ್ ಬೇಕು, ಎಂಟೈರ್ ಕರೋಲಾನೇ ರಿಮೂವಲ್ ಮಾಡ್ತಾರೆ. Care must be taken to remove all the anthers from the flowers without breaking them, and the most important, the gynoecium is not be injured. So initially ನೀವು ಹ್ಯಾಂಡ್ ಇಮ್ಯಾಸ್ಕ್ಯುಲೇಷನ್ ಟೆಕ್ನಿಕ್ ಮಾಡುವಾಗ ಯಾವುದೇ ಕಾರಣಕ್ಕೂ ಏನಾಗಬಾರ್ದು, ಫಿಮೇಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್ಸ್ಗೆ ಅಫೆಕ್ಟ್ ಆಗಬಾರ್ದು. ಓನ್ಲಿ ರಿಮೂವ್ ದ ಮೇಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್ ದಟ್ ಈಸ್ ಆಂಥರ್ಸ್ ಮಾತ್ರ ರಿಮೂವ್ ಮಾಡಬೇಕು ಅಥವಾ ಪೋಲನ್ ಗ್ರೇನ್ ಅನ್ನ ಮಾತ್ರ ರಿಮೂವ್ ಮಾಡಬೇಕು. ಯಾವುದೇ ಕಾರಣಕ್ಕೂ ಫಿಮೇಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್ಸ್ಗೆ ಇಂಜೂರ್ ಅನ್ನ ಕಾಸ್ ಮಾಡಬಾರ್ದು. Second method, suction method. This method is useful in species with small flower. So initially large size flower present ಇದ್ರೆ ನಾವೇನ್ ಮಾಡ್ತೀವಿ, ಹ್ಯಾಂಡ್ ಇಮ್ಯಾಸ್ಕ್ಯುಲೇಷನ್ ಮೆಥಡ್ ಅನ್ನ ಫಾಲೋ ಅಪ್ ಮಾಡ್ತೀವಿ. ನೆಕ್ಸ್ಟ್ ಸ್ಮಾಲ್ ಸೈಜ್ ಫ್ಲವರ್ಸ್ ಪ್ರೆಸೆಂಟ್ ಇದೆ, ಡಿಫರೆಂಟ್ ಮೆಥಡ್ ಅನ್ನ ಫಾಲೋ ಅಪ್ ಮಾಡ್ತೀವಿ. ಅದರಲ್ಲಿ ಫಸ್ಟ್ ಒನ್ ದಟ್ ಈಸ್ ಸಕ್ಷನ್ ಮೆಥಡ್. ಸೊ ಸಕ್ಷನ್ ಮೆಥಡ್ ಇಸ್ ಮೋಸ್ಟ್ ಯೂಸ್ಫುಲ್ ಫಾರ್ ದಿ ಸ್ಮಾಲ್ ಸೈಜ್ ಫ್ಲವರ್ಸ್. Next, emasculation done in the morning just before or immediately after the flower open. So initially ಏನ್ ಮಾಡ್ತಾರೆ ಹೇಳ್ರಿ, suction method is also done ಮಾರ್ನಿಂಗ್ ಟೈಮ್. ಸೊ ಇನಿಷಿಯಲಿ ಏನ್ ಮಾಡ್ತಾರೆ, ಹ್ಯಾಂಡ್ ಇಮ್ಯಾಸ್ಕ್ಯುಲೇಷನ್ ಟೆಕ್ನಿಕ್ ಅನ್ನ ಈವ್ನಿಂಗ್ ಟೈಮ್ ಅಲ್ಲಿ ಮಾಡಿದ್ರೆ ದಟ್ ಈಸ್ 4 to 6 PM ಟೈಮ್ ಅಲ್ಲಿ ಮಾಡಿದ್ರೆ, ಬಟ್ ಸಕ್ಷನ್ ಮೆಥಡ್ ಅನ್ನ ಮಾರ್ನಿಂಗ್ ಟೈಮ್ ಅಲ್ಲಿ ಮಾಡ್ತಾರೆ, ಮಾರ್ನಿಂಗ್ ಸೆಷನ್ ಅಲ್ಲಿ ಮಾಡ್ತಾರೆ. ಸೊ ಇನಿಷಿಯಲಿ ಬಿಫೋರ್ ಆರ್ ಇಮಿಡಿಯೇಟ್ಲಿ ಆಫ್ಟರ್ ದಿ ಫ್ಲವರ್ ಓಪನ್ ಆಗೋಕ್ಕಿಂತ ಸ್ವಲ್ಪ ಮೊದಲು ಅಥವಾ ಸ್ವಲ್ಪ ನಂತರ. ಸೊ ಜಸ್ಟ್ ಬಿಫೋರ್ ದಿ ಆರ್ ಜಸ್ಟ್ ಆಫ್ಟರ್ ದಿ ಫ್ಲವರ್ ಓಪನ್ ಆದ ನಂತರ ಸಕ್ಷನ್ ಮೆಥಡ್ ಇಂದ ಏನ್ ಮಾಡ್ತೀವಿ, ಇಮ್ಯಾಸ್ಕ್ಯುಲೇಷನ್ ಟೆಕ್ನಿಕ್ ಅನ್ನ ಮಾಡ್ತೀವಿ. ನೆಕ್ಸ್ಟ್, ಪೆಟಲ್ಸ್ ಆರ್ ರಿಮೂವ್ಡ್ ವಿತ್ ಫೋರ್ಸೆಪ್ಸ್ ಎಕ್ಸ್ಪೋಸಿಂಗ್ ಆಂಥರ್ ಅಂಡ್ ಸ್ಟಿಗ್ಮಾ. ಸೊ ಇನಿಷಿಯಲಿ ನಾವು ಪ್ರಾಪರ್ ಆಗಿ ಏನ್ ಮಾಡ್ತೀವಿ ಅಥವಾ ಕರೆಕ್ಟ್ ಆಗಿ ಎಲ್ಲ ಆಂಥರ್ಸ್ ಅನ್ನ ರಿಮೂವ್ ಮಾಡಬೇಕು ಅಂತ ಆದ್ರೆ ಇನಿಷಿಯಲಿ ಫಸ್ಟ್ ಸ್ಟೆಪ್ ಅಲ್ಲಿ ಏನ್ ಮಾಡ್ತೀವಿ, ಪೆಟಲ್ಸ್ ಅನ್ನ ರಿಮೂವಲ್ ಮಾಡುವಂತದ್ದು. ಸೊ ಇನಿಷಿಯಲಿ ಫ್ಲವರ್ ಅಲ್ಲಿ ಪೆಟಲ್ಸ್ ಅನ್ನ ರಿಮೂವ್ ಮಾಡಬೇಕು. ನೆಕ್ಸ್ಟ್, ದ ಥಿನ್ ರಬ್ಬರ್ ಆರ್ ಗ್ಲಾಸ್ ಟ್ಯೂಬ್ ಅಟ್ಯಾಚ್ ಟು ಅ ಸಕ್ಷನ್ ಹೂಸ್ ಈಸ್ ಯೂಸ್ ಟು ಸಕ್ ದ ಆಂಥರ್. The tube is also passed over the stigmas to suck any pollen grains present on their surface. So initially ಸಕ್ಷನಿಂಗ್ ಮೆಥಡ್ಸ್ ಅಲ್ಲಿ ಏನ್ ಮಾಡ್ತಾರೆ, ಥಿನ್ ರಬ್ಬರ್ ಟ್ಯೂಬ್ ಆರ್ ಗ್ಲಾಸ್ ಟ್ಯೂಬ್ ಅನ್ನ ಯುಟಿಲೈಸೇಷನ್ ಮಾಡ್ಕೊಳ್ತಾರೆ ಟು ಸಕ್ ದಿ ಆಂಥರ್ಸ್ ಆರ್ ಪೋಲನ್ ಗ್ರೇನ್. ಸೊ ಇನಿಷಿಯಲಿ ಗ್ಲಾಸ್ ಆರ್ ರಬ್ಬರ್ ಟ್ಯೂಬ್ ಅನ್ನ ಯುಟಿಲೈಸೇಷನ್ ಮಾಡ್ಕೊಳ್ತಾರೆ. ಆ ರಬ್ಬರ್ ಟ್ಯೂಬ್ ಅಟ್ಯಾಚ್ ಟು ದಿ ಸಕ್ಷನ್ ಹೂಸ್. ಸೊ ಸಕ್ಷನ್ ಹೂಸಿಗೆ ಏನ್ ಮಾಡ್ತಾರೆ, ಗ್ಲಾಸ್ ಆರ್ ರಬ್ಬರ್ ಟ್ಯೂಬ್ ಅನ್ನ ಅಟ್ಯಾಚ್ ಮಾಡ್ತಾರೆ. ನೆಕ್ಸ್ಟ್, ದಟ್ ಎಕ್ಸ್ಪೋಸಿಂಗ್ ಟು ಏನ್ ಮಾಡ್ತಾರೆ, ಆಂಥರಿಗೆ ಎಕ್ಸ್ಪೋಸ್ ಮಾಡ್ತಾರೆ. ದಟ್ ರಬ್ಬರ್ ಟ್ಯೂಬ್ ಅಬ್ಸಾರ್ಬ್ ಆರ್ ಸಕ್ ದಿ ಆಂಥರ್. ಸೊ ಇನಿಷಿಯಲಿ ಸೇಮ್ ಮೆಸ್ ಏನ್ ಮಾಡ್ತಾರೆ, ಸ್ಟಿಗ್ಮಾ ಥ್ರೂನು ಪಾಸ್ ಮಾಡ್ತಾರೆ. ಸೊ ಸ್ಟಿಗ್ಮಾ ಹತ್ರ ಸಕ್ಷನ್ ಪಂಪ್ ಅನ್ನ ಇಂಡ್ಯೂಸ್ ಮಾಡ್ತಾರೆ ಬಿಕಾಸ್ ಆಫ್ ಎನಿ ಪೋಲನ್ ಗ್ರೇನ್ ಪ್ರೆಸೆಂಟ್ ಆನ್ ದಿ ಸ್ಟಿಗ್ಮ್ಯಾಟಿಕ್ ಸರ್ಫೇಸ್. ಸೊ ಸ್ಟಿಗ್ಮ್ಯಾಟಿಕ್ ಸರ್ಫೇಸ್ ಮೇಲೆ ಯಾವ್ದಾದ್ರು ಪೋಲನ್ ಗ್ರೇನ್ ಪ್ರೆಸೆಂಟ್ ಇದ್ರೆ ಅದನ್ನು ಸಕ್ ಮಾಡ್ಲಿಕ್ಕೆ ಸೊ ಸ್ಟಿಗ್ಮಾ ಮೇಲೂ ಎಕ್ಸ್ಪೋಸ್ ಮಾಡ್ತಾರೆ. ದ ಸಕ್ಷನ್ ಪ್ರೊಡ್ಯೂಸ್ಡ್ ಬೈ ಆಸ್ಪಿರೇಟರ್ ಅಟ್ಯಾಚ್ ಟು ವಾಟರ್ ಟ್ಯಾಪ್ ಆರ್ ಬೈ ದಿ a small suction pump. So initially
ಸಕ್ಷನ್ ಅನ್ನ ಜನರೇಟ್ ಮಾಡಲಿಕ್ಕೆ ವಾಟರ್ ಟ್ಯಾಪ್ ಅನ್ನ ಯುಟಿಲೈಸೇಷನ್ ಮಾಡ್ಕೊಳ್ತಾರೆ, ಸಕ್ಷನ್ ಪಂಪ್ ಅನ್ನ ಯುಟಿಲೈಸೇಷನ್ ಮಾಡ್ಕೊಳ್ತಾರೆ. ದ ಅಮೌಂಟ್ ಆಫ್ ಸಕ್ಷನ್ used is very important. It should be enough to suck the stamens and pollen grains but not flowers or the gynoecium. So initially suctioning methods are suctioning force. So suctioning force mainly depending on the enough to suck the anther. So only anther ಅನ್ನ suck ಮಾಡುವಂತಿರಬೇಕು ಅಥವಾ ಪೋಲನ್ ಗ್ರೈನ್ಸ್ ಅನ್ನ ಸಕ್ ಮಾಡುವಂತಿರಬೇಕು. ಅದನ್ನು ಬಿಟ್ಟು ಗೈನೇಶಿಯಮ್ ಅನ್ನು ಸಕ್ ಮಾಡೋ ಲೆವೆಲ್ಗೆ ಫೋರ್ಸ್ ಕ್ರಿಯೇಷನ್ ಮಾಡಿದ್ರೆ ಸೊ ಏನಾಗುತ್ತೆ, ಫಿಮೇಲ್ ರಿಪ್ರೊಡಕ್ಟಿವ್ ಆರ್ಗನ್ಗೆ ಇಂಜುರಿ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಇನಿಷಿಯಲಿ ಸಕ್ಷನ್ ಫೋರ್ಸ್ ಇನಫ್ ಟು ಸಕ್ ದಿ ಆಂಥರ್ಸ್ ಆರ್ ಪೋಲನ್ ಗ್ರೇನ್. ಸೊ ನೆಕ್ಸ್ಟ್ ಮೆಥಡ್ ಯಾವುದಂದ್ರೆ ಹಾಟ್ ವಾಟರ್ ಇಮ್ಯಾಸ್ಕ್ಯುಲೇಷನ್. ಥರ್ಡ್ ಮೆಥಡ್ ಇಸ್ ಹಾಟ್ ವಾಟರ್ ಇಮ್ಯಾಸ್ಕ್ಯುಲೇಷನ್. ಪೋಲನ್ ಗ್ರೇನ್ಸ್ ಆರ್ ಮೋರ್ ಸೆನ್ಸಿಟಿವ್ ದೆನ್ ದಿ female reproductive organ to both genetic and environmental disturbance. So initially sensitivity of the reproductive organ. So sensitivity ಹೇಳಿಕ್ಕೆ ಹೋದ್ರೆ male reproductive organs are more sensitive than the female reproductive structure. So initially female reproductive structure ಗೆ ಕಂಪೇರ್ ಮಾಡಿದ್ರೆ ಮೇಲ್ ರಿಪ್ರೊಡಕ್ಟಿವ್ ಆರ್ಗನ್ಸ್ ಏನು ಸೆನ್ಸಿಟಿವಿಟಿ ತುಂಬಾ ಹೈ ಇರುತ್ತೆ. ಸೊ ಸೆನ್ಸಿಟಿವಿಟಿ ಇನ್ ಬೋತ್ ಜೆನೆಟಿಕ್ ಅಂಡ್ ಎನ್ವಿರಾನ್ಮೆಂಟಲ್ ಡಿಸ್ಟರ್ಬೆನ್ಸ್. ಸೊ ಎನ್ವಿರಾನ್ಮೆಂಟಲ್ ಡಿಸ್ಟರ್ಬೆನ್ಸ್ ಆದ್ರೂ ಏನಾಗುತ್ತೆ, ಮೇಲ್ ರಿಪ್ರೊಡಕ್ಟಿವ್ ಆರ್ಗನ್ ಅಲ್ಲಿ ಸಮ್ ಅಬ್ನಾರ್ಮಲಿಟಿ ಕಾಸಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅಥವಾ ಜೆನೆಟಿಕ್ ವೇನಲ್ವಾ. ನೆಕ್ಸ್ಟ್, ಇನ್ ದಿಸ್ ಕೇಸ್ ಟೆಂಪರೇಚರ್ ಆಫ್ ವಾಟರ್ ಅಂಡ್ ಡ್ಯೂರೇಷನ್ ಆಫ್ ಟ್ರೀಟ್ಮೆಂಟ್ ವೇರಿ ಫ್ರಮ್ ಕ್ರಾಪ್ ಟು ಕ್ರಾಪ್ ಅಂಡ್ ಮಸ್ಟ್ ಬಿ ಡಿಟರ್ಮೈನ್ಡ್ ಫಾರ್ ಎವ್ರಿ ಸ್ಪೀಸೀಸ್. ಸೊ ಇನಿಷಿಯಲಿ ಟ್ರೀಟ್ಮೆಂಟಿಂಗ್ ಟೈಮ್ ಅಂಡ್ ಡ್ಯೂರೇಷನ್. ಸೊ ಇನಿಷಿಯಲಿ ಟೆಂಪರೇಚರ್ ಅನ್ನ ಯಾವ ಅಮೌಂಟ್ ಅಲ್ಲಿ ವಾಟರ್ ಟೆಂಪರೇಚರ್ ಅನ್ನ ಮೇಂಟೈನ್ ಮಾಡಬೇಕು, ನೆಕ್ಸ್ಟ್ ಯಾವ ಡ್ಯೂರೇಷನ್ ವರೆಗೂ ಹಾಟ್ ವಾಟರ್ ಟ್ರೀಟ್ಮೆಂಟ್ ಅನ್ನ ಅಪ್ಲೈ ಮಾಡಬೇಕು. ಸೊ ದಟ್ ಇಸ್ ವೇರಿ ಫ್ರಮ್ ಕ್ರಾಪ್ ಟು ಕ್ರಾಪ್ ಸ್ಪೀಸೀಸ್ ಬಿಕಾಸ್ ಆಫ್ ದಿ ಡಿಪೆಂಡಿಂಗ್ ಆನ್ ದಿ ಜೆನೆಟಿಕ್ ಡೈವರ್ಸಿಟಿ ಆರ್ ಜೆನೆಟಿಕ್ ಕಂಡೀಷನ್ ಆಫ್ ದಿ ಯಾವುದು ಪೇರೆಂಟಲ್ ಪ್ಲಾಂಟ್. ಸೊ ಅಥವಾ ನೀವು ಸೆಲೆಕ್ಟ್ ಮಾಡಿದ ಪ್ಲಾಂಟ್ ಮೇಲೆ ಡಿಪೆಂಡಿಂಗ್ ಆಗಿರುತ್ತೆ. ಫಾರ್ ಸಾರ್ಗಮ್ ಟ್ರೀಟ್ಮೆಂಟ್ ವಿತ್ ವಾಟರ್ at 42 to 48 degrees Celsius for 10 minutes. In case of rice, 10 minutes at 40 to 44 degrees Celsius is adequate. So initially for the sorghum ಏನು ಹಾಟ್ ವಾಟರ್ ಟ್ರೀಟ್ಮೆಂಟ್ ಮಾಡ್ತೀರಾ ಅಥವಾ ಹಾಟ್ ವಾಟರ್ ಇಮ್ಯಾಸ್ಕ್ಯುಲೇಷನ್ ಮಾಡ್ತೀರಾ ಅಂದ್ರೆ ಸಾರ್ಗಮ್ಗೆ ಎಷ್ಟು 40 to 48 ಡಿಗ್ರಿ ಸೆಲ್ಸಿಯಸ್ ಫಾರ್ 10 ಮಿನಿಟ್ಸ್ ವರೆಗೂ ಮಾಡಿದ್ರೆ ಸಾಕಾಗುತ್ತೆ. ಅದೇ ರೀತಿ ನೀವು ರೈಸ್ ಪ್ಲಾಂಟಿಗೆ ಮಾಡ್ತೀರಾ ಅಂತ ಆದ್ರೆ ರೈಸ್ ಪ್ಲಾಂಟಿಗೆ ಎಷ್ಟಾಗಬೇಕಾಗುತ್ತೆ, ಟೆಂಪರೇಚರ್ ಅನ್ನು ಎಷ್ಟು ಮೇಂಟೈನ್ ಮಾಡಬೇಕು, 40 to 44 ಡಿಗ್ರಿ ಸೆಲ್ಸಿಯಸ್ ಅನ್ನ ಟೆಂಪರೇಚರ್ ಮಾಡಬೇಕು ಅಪ್ ಟು 10 ಮಿನಿಟ್ಸ್ ವರೆಗೂ ಇಮ್ಯಾಸ್ಕ್ಯುಲೇಷನ್ ಅಥವಾ ಹಾಟ್ ವಾಟರ್ಗೆ ಅಪ್ಲೈ ಮಾಡಿದ್ರೆ ಸಾಕಾಗುತ್ತೆ. ಟ್ರೀಟ್ಮೆಂಟ್ ಈಸ್ ಗಿವನ್ ಬಿಫೋರ್ ಆಂಥರಡೈಸನ್ಸ್ ಅಂಡ್ ಪ್ರಯರ್ ಟು ಓಪನಿಂಗ್ ಆಫ್ ದಿ ಫ್ಲವರ್. ಸೊ ಇನಿಷಿಯಲಿ ಟ್ರೀಟ್ಮೆಂಟ್ ಅನ್ನ ಯಾವಾಗ ಮಾಡಬೇಕು, ಬಿಫೋರ್ ದಿ ಫ್ಲವರ್ ಓಪನ್ ಆರ್ ಬಿಫೋರ್ ದಿ ಆಂಥಸಿಸ್. ದಟ್ ಇಸ್ ಅ ಕಾಮನ್ ಮೆಥಡ್. ಸೊ ಕಾಮನ್ ಸ್ಟೆಪ್ ಫಾರ್ ಆಲ್ ಏನು ಎಮ್ಯಾಸ್ಕ್ಯುಲೇಷನ್ ಟೆಕ್ನಿಕ್. ಸೊ ಇನಿಷಿಯಲಿ ಯಾವಾಗ ಮಾಡಬೇಕು, ಬಿಫೋರ್ ದಿ ಫ್ಲವರ್ ಓಪನ್ ಆರ್ ನೆಕ್ಸ್ಟ್. The hot water is generally carried in thermos flask and the whole inflorescence immersed in inflorescence. So initially ಡಯಾಗ್ರಾಮ್ ಅನ್ನ ನೋಡ್ರಿ. ಸೊ ಆ ಡಯಾಗ್ರಾಮ್ಸ್ ಅಲ್ಲಿ ಏನ್ ಮಾಡ್ತಾರೆ, ಒಂದು ಸ್ಟ್ಯಾಂಡ್ ಪ್ರೆಸೆಂಟ್ ಇದೆ. ಆ ಸ್ಟ್ಯಾಂಡಿಗೆ ಏನ್ ಮಾಡಿದ್ದಾರೆ, ಥರ್ಮಸ್ ಫ್ಲಾಸ್ಕ್ ಅನ್ನ ಅಟ್ಯಾಚ್ ಮಾಡಿದ್ದಾರೆ. ದಟ್ ಇಸ್ ಮೆಟಾಲಿಕ್ ಕಂಟೈನರ್. ಸೊ ಇನಿಷಿಯಲಿ ಮೆಟಾಲಿಕ್ ಕಂಟೈನರ್ಗೆ ಸೊ ಟೆಂಪರೇಚರ್ ಎಷ್ಟಿದೆ ಚೆಕ್ ಮಾಡ್ಲಿಕ್ಕೆ ಥರ್ಮೋಮೀಟರ್ ಅನ್ನ ಅಟ್ಯಾಚ್ ಮಾಡಿದ್ದಾರೆ. ಸೊ ಈ ಮೆಟಾಲಿಕ್ ಕಂಟೈನರ್ ಅಲ್ಲಿ ಏನಿರುತ್ತೆ, ಹಾಟ್ ವಾಟರ್ ಸೊ ಪ್ರೆಸೆಂಟ್ ಇರುತ್ತೆ. ಸೊ ಹಾಟ್ ವಾಟರ್ ಟೆಂಪರೇಚರ್ ನಾವು ಥರ್ಮೋಮೀಟರ್ ಇಂದ ಅಬ್ಸರ್ವ್ ಮಾಡಬಹುದು. ಸೊ ನೆಕ್ಸ್ಟ್ ಏನ್ ಮಾಡ್ತಾರೆ, ಹೋಲ್ ಇನ್ಫ್ಲೋರೆಸೆನ್ಸ್ ದಟ್ ಇಸ್ ಕನ್ಸಿಡರ್ ಎಸ್ ಅನಿಪೋಯೇಸಿ ಮೆಂಬರ್ ಪ್ಲಾಂಟ್. ಸೊ ಇದು ಮೇಜ್ ಪ್ಲಾಂಟ್ ಆಗಿರ್ಬೋದು ಅಥವಾ ಅನಿಪೋಯೇಸಿ ಮೆಂಬರ್ ಪ್ಲಾಂಟ್ ಆಗಿರ್ಬೋದು. ಸೊ ಅದನ್ನ ಏನ್ ಮಾಡ್ತಾರೆ, ಹೋಲ್ ಇನ್ಫ್ಲೋರೆಸೆನ್ಸ್ ದಟ್ ಇಸ್ ಮೇಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್ಸ್ ಅನ್ನ ಏನ್ ಮಾಡ್ತಾರೆ, ಅಥವಾ ಪ್ಲಾಂಟ್ ಕಂಟೈನಿಂಗ್ ಬೋತ್ ಮೇಲ್ ಅಂಡ್ ಫಿಮೇಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್ ಆಗಿದ್ರೆ ಡೈರೆಕ್ಟ್ ಆಗಿ ಇನ್ಫ್ಲೋರೆಸೆನ್ಸ್ ಅನ್ನ ಹೋಲ್ ಇನ್ಫ್ಲೋರೆಸೆನ್ಸ್ ಏನ್ ಮಾಡ್ತಾರೆ, ಕಂಟೈನರ್ ಒಳಗೆ ಇಮರ್ಸ್ ಮಾಡ್ತಾರೆ. ಸೊ ಇಮರ್ಸ್ ಮಾಡಿ ಅಪ್ ಟು 10 ಮಿನಿಟ್ಸ್ 20 ಮಿನಿಟ್ಸ್ ಯಾವ ಡ್ಯೂರೇಷನ್ ವರೆಗೂ ಮೇಂಟೈನ್ ಮಾಡೋಕೋ ಅಷ್ಟವರೆಗೂ ಅದರಲ್ಲೇ ಇಡ್ತಾರೆ. ನೆಕ್ಸ್ಟ್ ರಿಮೂವ್ ಮಾಡ್ತಾರೆ. ಸೊ ಈ ರೀತಿ ಸ್ಟೆಪ್ ಅನ್ನ ಏನ್ ಮಾಡ್ತಾರೆ, ಹಾಟ್ ವಾಟರ್ ಟ್ರೀಟ್ಮೆಂಟ್ ಅಲ್ಲಿ ಫಾಲೋ ಅಪ್ ಮಾಡ್ತಾರೆ. ದಿಸ್ ಟ್ರೀಟ್ಮೆಂಟ್ ಇಸ್ ಜನರಲಿ ಇಫೆಕ್ಟಿವ್ ಇನ್ ಕಿಲ್ಲಿಂಗ್ ಆಲ್ ಪೋಲನ್ ಗ್ರೇನ್ಸ್ ಪ್ರೊಡ್ಯೂಸ್ ಕರೆಕ್ಟ್ ಟೆಂಪರೇಚರ್ ಪ್ರೊವೈಡೆಡ್ ಕರೆಕ್ಟ್ ಟೆಂಪರೇಚರ್ ಅಂಡ್ ಟ್ರೀಟ್ಮೆಂಟ್ ಡ್ಯೂರಿಂಗ್ ಆರ್ ಯೂಸ್ಡ್. ಟ್ರೀಟ್ಮೆಂಟ್ ಡ್ಯೂರೇಷನ್ಸ್ ಆರ್ ಯೂಸ್ಡ್. ಸೊ ಇನಿಷಿಯಲಿ ಏನ್ ಮಾಡ್ತಾರೆ, ಇಟ್ಸ್ ದ ಮೋಸ್ಟ್ ಇಫೆಕ್ಟಿವ್ ಮೆಥಡ್ ಫಾರ್ ದಿ ಕಿಲ್ಲಿಂಗ್ ಆಫ್ ದಿ ಪೋಲನ್ ಗ್ರೇನ್. ಸೊ ಇನಿಷಿಯಲಿ ನಿಮಗೆ ಹ್ಯಾಂಡ್ ಇಮ್ಯಾಸ್ಕ್ಯುಲೇಷನ್ಗೆ ಅಥವಾ ಸೆಕ್ಷನ್ ಮೆಥಡ್ಗೆ ಕಂಪ್ಯಾರಿಸನ್ ಮಾಡಿದ್ರೆ ಹಾಟ್ ವಾಟರ್ ಟ್ರೀಟ್ಮೆಂಟ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಮತ್ತೆ ಮೋಸ್ಟ್ ಇಫೆಕ್ಟಿವ್ ಮೆಥಡ್. ಸೊ ಇಫ್ ಯು ಪ್ರೊವೈಡ್ ಪ್ರಾಪರ್ ಅಥವಾ ಪ್ರಾಪರ್ ಟೆಂಪರೇಚರ್ ಅಂಡ್ ಡ್ಯೂರೇಷನ್. ಸೊ ಕರೆಕ್ಟ್ ಆಗಿ ಟೆಂಪರೇಚರ್ ಮತ್ತೆ ಡ್ಯೂರೇಷನ್ ಅನ್ನ ಮೇಂಟೈನ್ ಮಾಡಿದ್ರೆ ಮಾತ್ರ ಇದು ಒನ್ ಆಫ್ ದ ಮೋಸ್ಟ್ ಇಫೆಕ್ಟಿವ್ ಮೆಥಡ್. ಸೊ ನೆಕ್ಸ್ಟ್ ಮೆಥಡ್ ಯಾವುದು ಅಂದ್ರೆ ಫೋರ್ತ್ ಒನ್ ಇಸ್ ಆಲ್ಕೋಹಾಲ್ ಟ್ರೀಟ್ಮೆಂಟ್. ದಿಸ್ rarely used method consisting of immersing the flowers or the inflorescence in alcohol of a suitable concentration for a brief period followed by rinsing in with
rinsing it with water. So initially alcoholic method is same as hot water treatment. So initially ಏನು ಮಾಡ್ತೀವಿ ಹಾಟ್ ವಾಟರ್ ಟ್ರೀಟ್ಮೆಂಟ್ ಅಲ್ಲಿ ವಾಟರ್ ನ ಯುಟಿಲೈಸೇಷನ್ ಮಾಡ್ಕೊಳ್ಳೋದ್ರೆ ಆಲ್ಕೋಹಾಲ್ ಟ್ರೀಟ್ಮೆಂಟ್ ಮೆಥಡ್ ಅಲ್ಲಿ ಆಲ್ಕೋಹಾಲ್ ಅನ್ನ ಯುಟಿಲೈಸೇಷನ್ ಮಾಡ್ಕೊಳ್ತೀವಿ. ಬಟ್ ಇಟ್ ಇಸ್ ವೆರಿ ರೇರ್ಲಿ ಯೂಸ್ಡ್ ಮೆಥಡ್. ಸೊ ಹಾಟ್ ವಾಟರ್ ಟ್ರೀಟ್ಮೆಂಟ್ ಗೆ ಕಂಪೇರ್ ಮಾಡಿದ್ರೆ ವೆರಿ ರೇರ್ ಅಮೌಂಟ್ ಅಲ್ಲಿ ಏನ್ ಮಾಡ್ತಾರೆ ಆಲ್ಕೋಹಾಲ್ ಟ್ರೀಟ್ಮೆಂಟ್ ಅನ್ನ ಯುಟಿಲೈಸೇಷನ್ ಮಾಡ್ಕೊಳ್ತಾರೆ. ಸೇಮ್ ಏನ್ ಮಾಡ್ತಾರೆ ಕಂಟೈನರ್ ಅಲ್ಲಿ ಆಲ್ಕೋಹಾಲ್ ಪ್ರೆಸೆಂಟ್ ಇರುತ್ತೆ. ಸೊ ಆಲ್ಕೋಹಾಲ್ ಅಲ್ಲಿ ಏನ್ ಮಾಡ್ತಾರೆ ಸುಟೇಬಲ್ ಕಾನ್ಸಂಟ್ರೇಷನ್ ಅನ್ನ ಮೇಂಟೈನ್ ಮಾಡುತ್ತೆ. ಸೊ ಇಟ್ ಡಿಪೆಂಡಿಂಗ್ ಆನ್ ದಿ ಕ್ರಾಪ್ ಸ್ಪೀಸೀಸ್ ಆರ್ ವೇರಿ ಫ್ರಮ್ ಕ್ರಾಪ್ ಸ್ಪೀಸೀಸ್. ನೆಕ್ಸ್ಟ್ ಒಂದು ಸುಟೇಬಲ್ ಕಾನ್ಸಂಟ್ರೇಷನ್ ಅಲ್ಲಿ ಏನ್ ಮಾಡ್ತಾರೆ ಆಲ್ಕೋಹಾಲ್ ಅನ್ನ ತಗೊಂಡಿರ್ತಾರೆ. ಸೊ ಆಲ್ಕೋಹಾಲ್ ಅಲ್ಲಿ ಏನ್ ಮಾಡ್ತಾರೆ ಹೋಲ್ ಇನ್ಫ್ಲೋರೆಸೆನ್ಸ್ ಅಥವಾ ಸಿಂಗಲ್ ಫ್ಲವರ್ಸ್ ಅನ್ನ ಇಮರ್ಸ್ ಮಾಡ್ತಾ ಹೋಗ್ತಾರೆ ಅಪ್ ಟು ಸೂಟೇಬಲ್ ಟೈಮ್ ಅಥವಾ ಬ್ರೀಫ್ ಪೀರಿಯಡ್ ಆಫ್ ಟೈಮ್ ವರೆಗೂ ಮೇಂಟೈನ್ ಮಾಡ್ತೀರಾ. ನೆಕ್ಸ್ಟ್ ಏನ್ ಮಾಡ್ತೀರಿ ಹೋಲ್ ಇನ್ಫ್ಲೋರೆಸೆನ್ಸ್ ಅನ್ನ ಡಿಸ್ಟಿಲ್ ವಾಟರ್ ಇಂದ ವಾಶ್ ಮಾಡಬೇಕು. ದಟ್ ಇಸ್ ಆಲ್ಕೋಹಾಲ್ ಟ್ರೀಟ್ಮೆಂಟ್ ಮೆಥಡ್. In sweet clover, immersing of the inflorescence in 57% alcohol for 10 seconds was highly effective and percentage of selfing was only 0.89%. So initially for example sweet clover species ನಲ್ಲಿ, so sweet clover species ನಲ್ಲಿ ನೀವು alcohol treatment ಅನ್ನ ಫಾಲೋ ಅಪ್ ಮಾಡ್ತೀರಾ ಅಂದ್ರೆ ಸೊ ಆಲ್ಕೋಹಾಲ್ ನ ಕಾನ್ಸಂಟ್ರೇಷನ್ ಎಷ್ಟಿರಬೇಕು 57% ಪ್ರೆಸೆಂಟ್ ಇರಬೇಕು. ನೆಕ್ಸ್ಟ್ ಎಷ್ಟೊತ್ತವರೆಗೆ ಇಮರ್ಸ್ ಮಾಡಬೇಕು ಅಂದ್ರೆ ಟೈಮ್ ಪೀರಿಯಡ್ ಏನು ಹೇಳ್ರಿ ಓನ್ಲಿ 10 ಸೆಕೆಂಡ್. ಸೊ 10 ಸೆಕೆಂಡ್ ವರೆಗೂ ಮಾತ್ರ ಏನ್ ಮಾಡಬೇಕು ಇಮರ್ಸ್ ಮಾಡಬೇಕು. ಸೊ ಆವಾಗ ಏನಾಗುತ್ತೆ ನಮಗೆ ಪರ್ಸೆಂಟೇಜ್ ಆಫ್ ಸೆಲ್ಫಿಂಗ್ ಅಥವಾ ನಿಮ್ದು ಸೆಲ್ಫಿಂಗ್ ರೇಟ್ ಏನಾಗುತ್ತೆ 0.89 ವರೆಗೂ ಡಿಕ್ರೀಸ್ ಆಗುತ್ತೆ. So next one, it is a better method of emasculation than suction method. So initially for compared to suction method ಗೆ ಕಂಪೇರ್ ಮಾಡಿದ್ರೆ alcohol treatment is a better method. So initially ಏನಾಗುತ್ತೆ ಫಿಮೇಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್ ಗೆ ಅಫೆಕ್ಟ್ ಆಗೋ ನೇಚರ್ ತುಂಬಾ ಕಡಿಮೆ ಆಗುತ್ತೆ, ಇಂಜುರೀಸ್ ಆಗೋ ರೇಟ್ ತುಂಬಾ ಕಡಿಮೆ ಇರುತ್ತೆ ನಿಮ್ದು ಹಾಟ್ ವಾಟರ್ ಟ್ರೀಟ್ಮೆಂಟ್ ಆಗಿರೋದು ಅಥವಾ ಆಲ್ಕೋಹಾಲ್ ಟ್ರೀಟ್ಮೆಂಟ್ ಇರುತ್ತೆ. ಬಟ್ ಇನ್ ಸಕ್ಷನ್ ಮೆಥಡ್ ಅಲ್ಲಿ ಏನಾಗುತ್ತೆ ನೀವು ಸಕ್ಷನ್ ಫೋರ್ಸ್ ಅನ್ನು ಇಂಡ್ಯೂಸ್ ಮಾಡೋದ್ರಿಂದ ಫಿಮೇಲ್ ರಿಪ್ರೊಡಕ್ಟಿವ್ ಆರ್ಗನ್ಗೂ ಏನಾಗುತ್ತೆ ಇಂಜುರಿ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ದ ಡ್ಯೂರೇಷನ್ ಆಫ್ ಟ್ರೀಟ್ಮೆಂಟ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಬಿಕಾಸ್ ಈವನ್ ಅ ಸ್ಲೈಟ್ಲಿ ಪ್ರೊಲಾಂಗ್ಡ್ ಪೀರಿಯಡ್ ಆಫ್ ಟ್ರೀಟ್ಮೆಂಟ್ ಸೇ ಅ ಫ್ಯೂ ಸೆಕೆಂಡ್ ಮೋರ್ then the recommended would be greatly reduce seed set as it would be kill the female reproductive organ. So initially time is more important in ಏನು ಹೇಳ್ರಿ ಆಲ್ಕೋಹಾಲ್ ಟ್ರೀಟ್ಮೆಂಟ್ ಮೆಥಡ್ ಅಲ್ಲಿ. ಸೊ ಎಷ್ಟು 10 ಸೆಕೆಂಡ್ ಹೇಳಿದಿರ 20 ಸೆಕೆಂಡ್ ಹೇಳಿದಿರ ಅಷ್ಟೇ ಟೈಮ್ ಅಲ್ಲಿ ನೀವು ಮಾಡಬೇಕಾಗತ್ತೆ ಟ್ರೀಟ್ಮೆಂಟ್ ಅನ್ನ ಮಾಡಬೇಕಾಗತ್ತೆ. ಸೊ ಅದನ್ನ ಬಿಟ್ಟು ಪ್ರೊಲಾಂಗ್ಡ್ ಟೈಮ್ ವರೆಗೂ ಮೋರ್ ಟೈಮ್ ಅನ್ನ ಯುಟಿಲೈಸೇಷನ್ ಮಾಡ್ಕೊಂಡು ತಗೊಳ್ತೀರಾ ಅಂದ್ರೆ ಟ್ರೀಟ್ಮೆಂಟ್ಗೆ ಸೊ ದಟ್ ರೆಡ್ಯೂಸಸ್ ದಿ ಸೀಡ್ ಸೆಟ್. ಸೊ ಸೀಡ್ ಸೆಟ್ ರೇಟು ಡಿಕ್ರೀಸ್ ಆಗುತ್ತೆ. ಸೊ ಸೀಡ್ ಸೆಟ್ ರೇಟ್ ಡಿಕ್ರೀಸ್ ಆಗುತ್ತೆ ಹೇಗಂದ್ರೆ ದಟ್ ಅಫೆಕ್ಟಿಂಗ್ ದ ಫಿಮೇಲ್ ರಿಪ್ರೊಡಕ್ಟಿವ್ ಆರ್ಗನ್. ಸೊ ಓವರಿಗೆ ಇಂಜುರೀಸ್ ಅನ್ನ ಕಾಸ್ ಮಾಡೋ ಚಾನ್ಸಸ್ ಇರುತ್ತೆ. ಸೊ ಓವರೀಸ್ ಅಲ್ಲಿ ಪ್ರೆಸೆಂಟ್ ಇರೋ ಓವ್ಯೂಲ್ಸ್ ಏನಾಗುತ್ತೆ ಸ್ಟರೈಲ್ ಆಗೋ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ಸೊ ಅದಕ್ಕೆ ಡು ನಾಟ್ ಮೇಂಟೈನ್ ದಿ ಪ್ರೊಲಾಂಗ್ಡ್ ಟೈಮ್ ಪೀರಿಯಡ್. ಸೊ ವೆರಿ ಸ್ಲೈಟ್ಲಿ ಮಿನಿಮಮ್ ಅಮೌಂಟ್ ಆಫ್ ಟೈಮ್ ಪೀರಿಯಡ್ ಅಲ್ಲಿ ಆಲ್ಕೋಹಾಲ್ ಟ್ರೀಟ್ಮೆಂಟ್ ಅನ್ನ ಮಾಡಬೇಕಾಗತ್ತೆ. Next method, cold treatment, that is cold water treatment. Cold treatment is like hot water treatment, kill pollen grains without damaging gynoecium. So that is same method. So initially hot water treatment ಅಲ್ಲಿ ಹೇಗೆ ಹಾಟ್ ವಾಟರ್ ಅನ್ನ ಯುಟಿಲೈಸೇಷನ್ ಮಾಡ್ಕೊಳ್ತೀರಾ ಅದೇ ರೀತಿ ಕೋಲ್ಡ್ ವಾಟರ್ ಟ್ರೀಟ್ಮೆಂಟ್ ಅಲ್ಲಿ ಕೋಲ್ಡ್ ವಾಟರ್ ಅನ್ನ ಯುಟಿಲೈಸೇಷನ್ ಮಾಡ್ಕೊಳ್ತೀರಾ. ಇನ್ ಕೇಸ್ ಆಫ್ ರೈಸ್ ಟ್ರೀಟ್ಮೆಂಟ್ ವಿತ್ ಕೋಲ್ಡ್ ವಾಟರ್ at 0 to 6 degrees Celsius killing pollen grains without affecting gynoecium. So for example ರೈಸ್ ಪ್ಲಾಂಟ್ ಗೆ ನೀವು ಯಾವ ಅಮೌಂಟ್ ಅಲ್ಲಿ ಟೆಂಪರೇಚರ್ ಅನ್ನ ಮೇಂಟೈನ್ ಮಾಡಬೇಕು ಅಂದ್ರೆ 0 to 6 ಡಿಗ್ರಿ ಸೆಲ್ಸಿಯಸ್ ವರೆಗೆ ಟೆಂಪರೇಚರ್ ಅನ್ನ ಮೇಂಟೈನ್ ಮಾಡಬೇಕು. ಕೀಪಿಂಗ್ wheat plant at 0 to 2 degrees Celsius for 15 to 24 hours killing the pollen grain. So initially wheat plant ಅಲ್ಲಿ ನೀವು ಕೋಲ್ಡ್ ಇಮ್ಯಾಸ್ಕುಲೇಷನ್ಸ್ ಫಾಲೋ ಅಪ್ ಮಾಡ್ತೀರಾ ಅಂತ ಹೇಳಿದ್ರೆ ಸೊ ಟೆಂಪರೇಚರ್ ರೇಟ್ ಎಷ್ಟಿರಬೇಕು 0 to 2 ಡಿಗ್ರಿ ಸೆಲ್ಸಿಯಸ್ ಪ್ರೆಸೆಂಟ್ ಇರಬೇಕು. ನೆಕ್ಸ್ಟ್ ಟೈಮ್ ಗ್ಯಾಪ್ ಎಷ್ಟಿರಬೇಕು 15 to 24 ಅವರ್ ವರೆಗೆ ಮೇಂಟೈನ್ ಮಾಡಬೇಕಾಗುತ್ತೆ. ಕೋಲ್ಡ್ ಟ್ರೀಟ್ಮೆಂಟ್ ಈಸ್ ಲೆಸ್ ಇಫೆಕ್ಟಿವ್ ದೆನ್ ಹಾಟ್ ವಾಟರ್ ಟ್ರೀಟ್ಮೆಂಟ್ and the amount of self pollination is generally greater than that in the case of later. So initially cold water treatment is less effective so because of the maintenance of temperature. So initially ನಿಮಗೆ ನ್ಯಾಚುರಲ್ ಎನ್ವಿರಾನ್ಮೆಂಟಲ್ ಕಂಡೀಷನ್ಸ್ ಅಲ್ಲಿ ಏನಾಗುತ್ತೆ ಟೆಂಪರೇಚರ್ ಮೇಂಟೈನ್ ಮಾಡೋದು ತುಂಬಾ ಡಿಫಿಕಲ್ಟಿ, ಕೋಲ್ಡ್ ಟೆಂಪರೇಚರ್ ಅನ್ನ ಮೇಂಟೈನ್ ಮಾಡೋದು ತುಂಬಾ ಡಿಫಿಕಲ್ಟೀಸ್ ಆಗುತ್ತೆ. ಸೊ ಅದಕ್ಕೆ less effective compared to hot water treatment. So initially that increasing the initially temperature ಏನಾಗುತ್ತೆ 6 to ರಿಕಮೆಂಡೆಡ್ ಟೆಂಪರೇಚರ್ ಗಿಂತ ಜಾಸ್ತಿ ಆಯಿತು ಅಂದ್ರೆ ಯಾವುದು ವಾಟರ್ ಅದು ಇಟ್ ಇನ್ಕ್ರೀಸಿಂಗ್ ದ ಸೆಲ್ಫ್ ಪಾಲಿನೇಷನ್ ರೇಟ್. ಸೊ ಸೆಲ್ಫ್ ಪಾಲಿನೇಷನ್ ರೇಟ್ ಅನ್ನ ಇನ್ಕ್ರೀಸಿಂಗ್ ಮಾಡೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಏನಾಗುತ್ತೆ ನ್ಯಾಚುರಲ್ ಎನ್ವಿರಾನ್ಮೆಂಟಲ್ ಕಂಡೀಷನ್ಸ್ ಅಲ್ಲಿ ಕೋಲ್ಡ್ ಟೆಂಪರೇಚರ್ ಅನ್ನ ದಟ್ ಇಸ್ 0 ಡಿಗ್ರಿ ಸೆಲ್ಸಿಯಸ್ ಆಗಿರ್ಬೋದು ಅಥವಾ ಅಪ್ ಟು 4 to 5 ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರ್ ನಾವು ನ್ಯಾಚುರಲ್ ಎನ್ವಿರಾನ್ಮೆಂಟಲ್ ಕಂಡೀಷನ್ಸ್ ಅಲ್ಲಿ ಮೇಂಟೈನ್ ಮಾಡೋದು ತುಂಬಾ ಡಿಫಿಕಲ್ಟೀಸ್ ಆಗುತ್ತೆ. ಸೊ ಕೋಲ್ಡ್ ವಾಟರ್ ಟ್ರೀಟ್ಮೆಂಟ್ ಇಸ್ ಅ ವೆರಿ
ಲೆಸ್ ಇಫೆಕ್ಟಿವ್ ಮೆಥಡ್ ಕಂಪೇರ್ ಟು ಅದರ್ ಮೆಥಡ್ಸ್. ನೆಕ್ಸ್ಟ್ ಮೆಥಡ್ ಯಾವುದಂದ್ರೆ ಜೆನೆಟಿಕ್ ಇಮ್ಯಾಸ್ಕುಲೇಷನ್. ಸೊ ಜೆನೆಟಿಕ್ ಇಮ್ಯಾಸ್ಕುಲೇಷನ್, ಮೆನಿ ಸ್ಪೀಸೀಸ್ ಆರ್ ಸೆಲ್ಫ್ ಇನ್ಕಂಪ್ಯಾಟಿಬಲ್. ಇನ್ ಸಚ್ ಕೇಸಸ್ ಇಮ್ಯಾಸ್ಕುಲೇಷನ್ ಈಸ್ ನಾಟ್ ನೆಸೆಸರಿ. ಸೊ ಇನಿಷಿಯಲಿ ನ್ಯಾಚುರಲ್ ಎನ್ವಿರಾನ್ಮೆಂಟಲ್ ಕಂಡೀಷನ್ಸ್ ಅಲ್ಲಿ ಕೆಲವೊಂದು ಪ್ಲಾಂಟ್ ಅಲ್ಲಿ ಏನಿರುತ್ತೆ ಸೆಲ್ಫ್ ಇನ್ಕಂಪ್ಯಾಟಿಬಿಲಿಟಿ ಪ್ರೆಸೆಂಟ್ ಇರುತ್ತೆ. ಸೊ ಸೆಲ್ಫ್ ಇನ್ಕಂಪ್ಯಾಟಿಬಿಲಿಟಿ ಪ್ರೆಸೆಂಟ್ ಇರೋ ಪ್ಲಾಂಟ್ ಅಲ್ಲಿ ಇಮ್ಯಾಸ್ಕುಲೇಷನ್ ಇಸ್ ನಾಟ್ ನೆಸೆಸರಿ. ಸೊ ನೆಕ್ಸ್ಟ್ ಒನ್ ಇಸ್ protogyny facilitates crossing without emasculation since stigmas become receptive before anther mature. So initially next condition andre protogyny. So protogyny alli enagutte stigma become receptive before the anther mature. So initially anther mature agokinta ಮೊದಲೇನೆ ಏನಾಗುತ್ತೆ ಸ್ಟಿಗ್ಮಾ ಬಿಕಮ್ ರಿಸೆಪ್ಟಿವ್ ಕಂಡೀಷನ್ ಗೆ ಅಟೇನ್ ಆಗೋದಕ್ಕೆ ಏನು ಹೇಳ್ತಾರೆ ಪ್ರೋಟೋಗೈನಿ ಕಂಡೀಷನ್ ಹೇಳಿ ಕರೀತಾರೆ. ಸೊ ಆ ಟೈಮ್ ನಲ್ಲಿ ಏನಾಗುತ್ತೆ ನಮಗೆ ಇಮ್ಯಾಸ್ಕುಲೇಷನ್ ಮಾಡೋ ನೆಸೆಸಿಟಿ ಇರಲ್ಲ. Next, transgenic genetic male sterility system are become available that are quite useful in hybrid seed production. So initially ಕೆಲವೊಂದು ಜೆನೆಟಿಕ್ ವೇರಿಯೇಷನ್, ಸೊ ಆಲ್ರೆಡಿ ಏನ್ ಹೇಳಾಗುತ್ತೆ ಸೇಮ್ ಪೋಲನ್ಗೇನು ಸೇಮ್ ಪ್ಲಾಂಟ್ ಸ್ಟಿಗ್ಮಾ ಮೇಲೆ ಜರ್ಮಿನೇಟ್ ಆಗದೆ ಇರೋ ತರ ಟ್ರಾನ್ಸ್ಜೆನಿಕ್ ಪ್ಲಾಂಟ್ ಅನ್ನು ಪ್ರೊಡಕ್ಷನ್ ಮಾಡಿರ್ತಾರೆ. ಸೊ ಇವು ಒಂದು ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಸೊ ಜೆನೆಟಿಕ್ ಇಮ್ಯಾಸ್ಕುಲೇಷನ್ಸ್ ಅಲ್ಲಿ ಇವು ಒಂದು ಮೆಥಡ್, ದಟ್ ಈಸ್ ಟ್ರಾನ್ಸ್ಜೆನಿಕ್ ಜೆನೆಟಿಕ್ ಮೇಲ್ ಸ್ಟೆರಿಲಿಟಿಯನ್ನು ಆರ್ಟಿಫಿಷಿಯಲಿ ಪ್ಲಾಂಟ್ ಅಲ್ಲಿ ಇಂಟ್ರೊಡ್ಯೂಸ್ ಮಾಡಿರುವಂತದ್ದು. ನೆಕ್ಸ್ಟ್ ಇಮ್ಯಾಸ್ಕುಲೇಷನ್ ಮೆಥಡ್ ಯಾವುದಂದ್ರೆ ಕೆಮಿಕಲ್ ಇಮ್ಯಾಸ್ಕುಲೇಷನ್. ಸೊ ಮೆನಿ ಕೆಮಿಕಲ್ಸ್, ದಟ್ ಈಸ್ ಫಾರ್ ಎಕ್ಸಾಂಪಲ್ ಸೋಡಿಯಂ ಮಿಥೈಲ್ ಆರ್ಸೆನೇಟ್, Mg2, ಇಥೆಪೋನ್, Ga3, Hybrex, etc. induce artificially non-genetic male sterility. The chemicals are called chemical hybridizing agent. So initially emasculation follow up ಮಾಡೋಕೆ ಡಿಫರೆಂಟ್ ಕೆಮಿಕಲ್ಸ್ ಅನ್ನು ಯುಟಿಲೈಸೇಷನ್ ಮಾಡ್ತಾರೆ ಫಾರ್ ದಿ ಕಿಲ್ಲಿಂಗ್ ಆಫ್ ದಿ ಮೇಲ್ ರಿಪ್ರೊಡಕ್ಟಿವ್ ಆರ್ಗನ್ ಗೆ. ಡಿಫರೆಂಟ್ ಕೆಮಿಕಲ್ಸ್ ತುಂಬಾ ಹೆಲ್ಪ್ ಮಾಡುತ್ತೆ. ಅದರಲ್ಲಿ ಕೆಮಿಕಲ್ಸ್ ಯಾವ್ಯಾವುದು ಸೋಡಿಯಂ ಮಿಥೈಲ್ ಆರ್ಸೆನೇಟ್ ಆಗಿರಬಹುದು, ದಟ್ ಇಸ್ Mg2. that is next one is ethopone. Next Ga3 is a hormone, that is gibberellic acid. Next one is Hybrex. These are the certain chemical that help for the kill the male reproductive organ. So ಆ ಎಲ್ಲ ಕೆಮಿಕಲ್ಸ್ ಗೆ ಏನ್ ಕರೀತಾರೆ ಅಂದ್ರೆ ನಾನ್ ಜೆನೆಟಿಕ್ ಮೇಲ್ ಸ್ಟೆರಿಲಿಟಿ ಇಂಡ್ಯೂಸಿಂಗ್ ಏಜೆಂಟ್ಸ್ ಹೇಳಿ ಕರೀತಾರೆ. ನೆಕ್ಸ್ಟ್ ಪಾಲಿನೇಷನ್ ವಿತೌಟ್ ಇಮ್ಯಾಸ್ಕುಲೇಷನ್. ಸೊ ಇನಿಷಿಯಲಿ ಇಮ್ಯಾಸ್ಕುಲೇಷನ್ ಮಾಡದೆ ಕೆಲವೊಂದು ಪ್ಲಾಂಟ್ ಅಲ್ಲಿ ಏನ್ ಮಾಡಬಹುದು ಆರ್ಟಿಫಿಷಿಯಲಿ ಪಾಲಿನೇಷನ್ ಅನ್ನ ಮಾಡಬಹುದು. ಇನ್ ಸಮ್ ಕ್ರಾಪ್ ಹ್ಯಾವ್ ಪ್ರೋಟೋಗೈನಿ ಫ್ಲವರ್ಸ್ ಅಂಡ್ ಸ್ಟಿಗ್ಮಾ ಆಫ್ ದೇರ್ ಫ್ಲವರ್ಸ್ ಬಿಕಮ್ ರಿಸೆಪ್ಟಿವ್ ದೆನ್ 1 or 2 days ಬಿಫೋರ್ ಆಂಥಸಿಸ್, ದಟ್ ಇಸ್ ಪ್ರೋಟೋಗೈನಿ ಕಂಡೀಷನ್. ಸೊ ಪ್ರೋಟೋಗೈನಿ ಕಂಡೀಷನ್ ಪ್ರೆಸೆಂಟ್ ಇತ್ತು ಅಂದ್ರೆ ಫ್ಲವರ್ಸ್ ಅಲ್ಲಿ ಏನಾಗುತ್ತೆ ಸ್ಟಿಗ್ಮಾ ಬಿಕಮ್ ರಿಸೆಪ್ಟಿವ್ ಬಿಫೋರ್ ದಿ ಆಂಥರ್ ಮ್ಯಾಚೂರ್ ಹೋಗಿಂತ ಏನಾಗುತ್ತೆ ಸ್ಟಿಗ್ಮಾನೇ ಮೊದಲೇ ರಿಸೆಪ್ಟಿವ್ ಆಗುತ್ತೆ. ಆ ಟೈಮ್ ನಲ್ಲಿ ಏನ್ ಮಾಡ್ತೀವಿ ನಾವು ಆಂಥರ್ಸ್ ಅನ್ನ ರಿಮೂವ್ ಮಾಡಬೇಕಾಗಿಲ್ಲ, ಡೈರೆಕ್ಟ್ ಆಗಿ ಪಾಲಿನೇಷನ್ ಅನ್ನ ಮಾಡಬಹುದು. ಇನ್ ಸಚ್ ಕ್ರಾಪ್ಸ್ ಸಚ್ ಫ್ಲವರ್ ಬರ್ಡ್ಸ್ ವುಡ್ ಬಿ ಓಪನ್ ನೆಕ್ಸ್ಟ್ ಡೇ may be selected and directly pollinated without emasculation because the anthers will not yet fully matured. So initially ಪ್ರೋಟೋಗೈನಿಕ್ ಕಂಡೀಷನ್ಸ್ ಅಲ್ಲಿ ಇದ್ದಲ್ಲಿ ಏನ್ ಮಾಡ್ತೀವಿ, ನಾಳೆ ಯಾವ ಫ್ಲವರ್ ಓಪನ್ ಆಗುತ್ತೆ, ಸೊ ಆ ಫ್ಲವರ್ ಅನ್ನ ನಾವೇನ್ ಮಾಡ್ತೀವಿ ಡೈರೆಕ್ಟ್ ಆಗಿ ಸೆಲೆಕ್ಷನ್ ಮಾಡ್ಕೊಳ್ತೀವಿ. ಅದರಲ್ಲಿ ಏನ್ ಮಾಡ್ತೀವಿ ಆರ್ಟಿಫಿಷಿಯಲ್ ಪಾಲಿನೇಷನ್ ಅನ್ನ ಮಾಡಿ ಇಮ್ಯಾಸ್ಕುಲೇಷನ್ ಟೆಕ್ನಿಕ್ ಅನ್ನ ಫಾಲೋ ಅಪ್ ಮಾಡಿ ಕ್ರಾಸ್ ಪಾಲಿನೇಷನ್ ಅನ್ನ ಕಂಟಿನ್ಯೂ ಮಾಡಬಹುದು. ನೆಕ್ಸ್ಟ್ ದಿಸ್ ಪ್ರೊಸೀಜರ್ ವಿಲ್ particularly useful in species like soybean. So initially pollination without emasculation mainly helpful for the cultivation of soybean cultivations ಅಲ್ಲಿ ಈ ಮೆಥಡ್ ಅನ್ನ ಫಾಲೋ ಅಪ್ ಮಾಡ್ಕೊಳ್ತಾರೆ. ಸೊ ದಿಸ್ ಆರ್ ಆಲ್ ದಿ ಡಿಫರೆಂಟ್ ಮೆಥಡ್ಸ್ ಆಫ್ ಇಮ್ಯಾಸ್ಕುಲೇಷನ್. ಸೊ ಇಮ್ಯಾಸ್ಕುಲೇಷನ್ಸ್ ಅಲ್ಲಿ ಫಸ್ಟ್ ಒನ್ ಬರುವಂತದ್ದು ನಮ್ದು ಹ್ಯಾಂಡ್ ಇಮ್ಯಾಸ್ಕುಲೇಷನ್. ಲಾರ್ಜ್ ಸೈಜ್ ಫ್ಲವರ್ಸ್ ಇದ್ರೆ ಹ್ಯಾಂಡ್ ಇಮ್ಯಾಸ್ಕುಲೇಷನ್ ಮಾಡ್ತಾರೆ. ನೆಕ್ಸ್ಟ್ ಬರುವಂತದ್ದು ಸಕ್ಷನ್ ಮೆಥಡ್ ಇಸ್ ನಾಟ್ ಸೋ ಇಂಪಾರ್ಟೆಂಟ್ ಮೆಥಡ್ ಅಲ್ಲ ಸಕ್ಷನ್ ಮೆಥಡ್. ಅದರಲ್ಲಿ ಏನ್ ಮಾಡ್ತಾರೆ ಸಕ್ಷನ್ ಪೋರ್ಸ್ ಅನ್ನ ಯುಟಿಲೈಸೇಷನ್ ಮಾಡ್ಕೊಳ್ತಾರೆ. ನೆಕ್ಸ್ಟ್ ಬರುವಂತದ್ದು ಹಾಟ್ ವಾಟರ್ ಟ್ರೀಟ್ಮೆಂಟ್, ದಟ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಅಂಡ್ ಎಸೆನ್ಷಿಯಲ್ ಮೆಥಡ್. ಸೊ ಮೆಜಾರಿಟಿ ಆಫ್ ದ ಕ್ರಾಪ್ ಅಲ್ಲಿ ಏನ್ ಮಾಡ್ತಾರೆ ಹಾಟ್ ವಾಟರ್ ಟ್ರೀಟ್ಮೆಂಟ್ ಮೆಥಡ್ ಅನ್ನ ಫಾಲೋ ಅಪ್ ಮಾಡ್ತಾರೆ. ಅದರಲ್ಲಿ ಏನ್ ಮಾಡ್ತಾರೆ ಟೆಂಪರೇಚರ್ ಮತ್ತೆ ಡ್ಯೂರೇಷನ್ ಅನ್ನ ಮೇಂಟೈನ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಮೆಥಡ್ ಆಲ್ಕೋಹಾಲ್ ಟ್ರೀಟ್ಮೆಂಟ್ ಮೆಥಡ್. ಸೊ ಆಲ್ಕೋಹಾಲ್ ಟ್ರೀಟ್ಮೆಂಟ್ ಮೆಥಡ್ ಕಂಪೇರ್ ಟು ಹಾಟ್ ವಾಟರ್ ಟ್ರೀಟ್ಮೆಂಟ್ ಗೆ ಕಂಪೇರ್ ಮಾಡಿದ್ರೆ ನಾಟ್ ಸೂಟೇಬಲ್ ಬಿಕಾಸ್ ಆಫ್ ದಿ ಏನಾಗುತ್ತೆ ಫಿಮೇಲ್ ರಿಪ್ರೊಡಕ್ಟಿವ್ ಆರ್ಗನ್ಗೆ ಡ್ಯಾಮೇಜಸ್ ಅನ್ನ ಅಥವಾ ಇಂಜುರೀಸ್ ಕಾಸ್ ಮಾಡೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಆಲ್ಕೋಹಾಲ್ ಟ್ರೀಟ್ಮೆಂಟ್ ಅಲ್ಲಿ ಏನ್ ಮಾಡೋಕೆ ಟೆಂಪರೇಚರ್ ಕಾನ್ಸಂಟ್ರೇಷನ್ ಅನ್ನ ಮೇಂಟೈನ್ ಮಾಡಬೇಕು. ನೆಕ್ಸ್ಟ್ ಡ್ಯೂರೇಷನ್ ಅನ್ನ ಮೇಂಟೈನ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಬರುವಂತದ್ದು ಕೋಲ್ಡ್ ವಾಟರ್ ಟ್ರೀಟ್ಮೆಂಟ್. ಸೊ ಕೋಲ್ಡ್ ವಾಟರ್ ಟ್ರೀಟ್ಮೆಂಟ್ ಅಲ್ಲಿ ಟೆಂಪರೇಚರ್ ಮೇಂಟೈನೆನ್ಸ್, ದಟ್ ಇಸ್ 0 to 5 degree or 6 degree ವರೆಗೂ ಟೆಂಪರೇಚರ್ ಅನ್ನ ಮೇಂಟೈನ್ ಮಾಡೋಕಾಗುತ್ತೆ. ಬಟ್ ಇಟ್ ಈಸ್ ನಾಟ್ ಪಾಸಿಬಲ್ ಇನ್ ನ್ಯಾಚುರಲ್ ಎನ್ವಿರಾನ್ಮೆಂಟಲ್ ಕಂಡೀಷನ್. ನೆಕ್ಸ್ಟ್ ಬರುವಂತದ್ದು ಯಾವುದು ಜೆನೆಟಿಕ್
ಇಮ್ಯಾಸ್ಕುಲೇಷನ್ ಬರುತ್ತೆ. ನೆಕ್ಸ್ಟ್ ಸ್ಟೆಪ್ ಯಾವುದು ಜೆನೆಟಿಕ್ ಇಮ್ಯಾಸ್ಕುಲೇಷನ್. ಸೊ ಜೆನೆಟಿಕ್ ಇಮ್ಯಾಸ್ಕುಲೇಷನ್ಸ್ ಅಲ್ಲಿ ಏನಾಗಿರುತ್ತೆ, ಪ್ಲಾಂಟ್ ಅಲ್ಲಿ ಆಲ್ರೆಡಿ ಸೆಲ್ಫ್ ಇನ್ಕಂಪ್ಯಾಟಿಬಿಲಿಟಿ ಪ್ರೆಸೆಂಟ್ಸ್ ಇರಬಹುದು ಅಥವಾ ಪ್ರೋಟೋಗ್ಯಾನಿಕ್ ಕಂಡೀಷನ್ ಪ್ರೆಸೆಂಟ್ ಇದ್ರೆ ದಟ್ಸ್ ಹೆಲ್ಪ್ ಫಾರ್ ದಿ ಇಮ್ಯಾಸ್ಕುಲೇಷನ್. ನೆಕ್ಸ್ಟ್ ಮೆಥಡ್ ಯಾವುದು, ಸೆವೆಂತ್ ಒನ್ ಕೆಮಿಕಲ್ ಇಮ್ಯಾಸ್ಕುಲೇಷನ್. ಸೊ ಕೆಮಿಕಲ್ ಇಮ್ಯಾಸ್ಕುಲೇಷನ್ಸ್ ಅಲ್ಲಿ ಏನ್ ಮಾಡ್ತಾರೆ, ಡಿಫರೆಂಟ್ ಕೆಮಿಕಲ್ಸ್ ಅನ್ನ ಯುಟಿಲೈಸೇಷನ್ ಮಾಡ್ಕೊಡ್ತಾರೆ ಫಾರ್ ದಿ ಕಿಲ್ಲಿಂಗ್ ಆಫ್ ದಿ ಮೇಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್. ಸೊ ಲಾಸ್ಟ್ ಒನ್ ಇಸ್ ದಟ್ ಏಟ್ ಸ್ಟೆಪ್ ಯಾವುದು ಅಂದ್ರೆ ಏಟ್ ಮೆಥಡ್ ಯಾವುದು ಅಂತ ಹೇಳಿದ್ರೆ ಪಾಲಿನೇಷನ್ ವಿತೌಟ್ ಇಮ್ಯಾಸ್ಕುಲೇಷನ್. ಸೊ ಕೆಲವೊಂದು ಪ್ಲಾಂಟ್ ಅಲ್ಲಿ ನಾವು ಇಮ್ಯಾಸ್ಕುಲೇಷನ್ ಮಾಡೋ ನೆಸೆಸಿಟಿನೇ ಇರಲ್ಲ, ಬಿಕಾಸ್ ಆಫ್ ಆಲ್ರೆಡಿ ಪ್ಲಾಂಟ್ ಅಲ್ಲಿ ಏನಾಗಿರುತ್ತೆ, ಡಿಫರೆಂಟ್ ಕಂಡೀಷನ್ಸ್ ಅಥವಾ ಡಿಫರೆಂಟ್ ಅಡಾಪ್ಟಬಿಲಿಟಿ ಪ್ರೆಸೆಂಟ್ ಇರುತ್ತೆ. ಅದರಲ್ಲಿ ಯಾವುದು ಮೋಸ್ಟ್ ಇಂಪಾರ್ಟೆಂಟ್ ಪ್ರೋಟೋಗ್ಯಾನಿಕ್ ಕಂಡೀಷನ್. ದೀಸ್ ಆರ್ ಆಲ್ ದಿ ಡಿಫರೆಂಟ್ ಮೆಥಡ್ಸ್ ಆಫ್ ಇಮ್ಯಾಸ್ಕುಲೇಷನ್ಸ್.